ಹಲೋ ಮಕ್ಕಳೇ. ಸೊ ನಿಮ್ಮ KCT ಪ್ರಿಪ್ರೇಷನ್ ಅಂತೂ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಮ ಪ್ರಿಪ್ರೇಷನ್ಗೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಬಯಾಲಜಿಯಲ್ಲಿ ನ್ಯೂಮರಿಕಲ್ ಕ್ವೆಶನ್ಸ್ನ ಹೇಗೆ ಸಾಲ್ವ್ ಮಾಡಬೇಕು, ಸೊ ಯಾವ ಮೆಥಡ್ ಇಟ್ಕೋಬೇಕು, ಆಮೇಲೆ ಕೆಲವೊಂದು ಟ್ರಿಕ್ಸ್ ಇರುತ್ತೆ, ಅದನ್ನ ಯೂಸ್ ಮಾಡಿದರೆ ಹೇಗೆ ಬೇಗ ಸಾಲ್ವ್ ಮಾಡ್ಬೋದು ಅಂತಂದೇಳಿ ನಾನು ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ. ಸೊ ಕೊನೆ ತನಕ ನೋಡಿ. ದಿಸ್ ವಿಡಿಯೋ ವಿಲ್ ಬಿ ವೆರಿ 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 ಯೂಸ್ಫುಲ್ ಟು ಯು ಆಲ್. ಸೊ ವೆಲ್ಕಮ್ ಟು PWKCT. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಯು ಕ್ಯಾನ್ ಕಾಲ್ ಮೀ ರಚನಾ ಮ್ಯಾಮ್, ಮಿಸ್ ಆರ್ ಜಸ್ಟ್ ಕಾಲ್ ಮೀ ಅಕ್ಕ. ಸೊ ಲೆಟ್ಸ್ ಬಿಗಿನ್ this session without any delay. ಸೊ ಮಕ್ಕಳೇ, ನಾನು ಏನು ಹೇಳ್ತೀನಿ ಅಂತಂದರೆ ಚಾಪ್ಟರ್ ವೈಸ್ ಕ್ವೆಶನ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ, ಆಮೇಲೆ ಕೆಲವೊಂದು ಟ್ರಿಕ್ಸ್ನು ಕೂಡ ಹೇಳ್ತಾ ಇರ್ತೀನಿ. ಸೊ ನೀವು ನೋಟ್ ಮಾಡ್ಕೊಳ್ಳಂಗಿದ್ರೆ ಬುಕ್ ತೆಗೆದ್ಬಿಟ್ಟು ನೋಟ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಗೊತ್ತಿದೆ ಅಂತಂದರೆ ಇಟ್ ಈಸ್ ಓಕೆ. ಬಟ್ ಐ ನೋ ಕೆಲವೊಂದು ಇಲ್ಲಿ ನಾನು ಹೇಳ್ತಿರೋವಂಥದ್ದು ಎಲ್ಲರಿಗೂ ಗೊತ್ತಿಲ್ಲ. ಸೊ ಅದನ್ನ ನೀವೇನು ಮಾಡಿ ಅಂದರೆ ಒಂದು ಕಡೆ ನೋಟ್ ಡೌನ್ ಕೂಡ ಮಾಡ್ಕೊಳ್ಳಿ, ಆಮೇಲೆ ನೋಟ್ಸ್ ಕೂಡ ಸಿಗುತ್ತೆ. ಸೊ ಡೋಂಟ್ ವರಿ ಅಬೌಟ್ ದ ನೋಟ್ಸ್. ಓಕೆ, ಸೊ ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಕ್ವೆಶನ್ ಈ ರೀತಿ ಕೇಳಿದರೆ, ಸೊ ಎಲ್ಲ PYQsನ ಇನ್ಕ್ಲೂಡ್ ಮಾಡಿದ್ದೀನಿ, ಕೆಲವೊಂದು ನಾನು ಕೂಡ ಕ್ವೆಶನ್ಸ್ನ ಈ ರೀತಿ ಕೇಳ್ಬೋದು ಅಂತಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿ ಏನಂತ ಕೇಳಿದರೆ, ಈಚ್ ಪೋಲನ್ ಸ್ಯಾಕಲ್ಲಿ ಏನಂತ ಇದೆ, 1000 MMC ಅಂತ ಅಂದರೆ ಪೋಲನ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ MMC ಅಂತ ಅಂದ್ರೆ ಏನು, ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ. ಓಕೆನಾ? ಇನ್ನೊಂದಿದೆ, ಇನ್ನೊಂದು ಏನಂತ ಹೇಳ್ತಾರೆ ಅಂದ್ರೆ ಮೆಗಾಸ್ಪೋರ್ ಮದರ್ ಸೆಲ್. ಅದು ಯಾವಾಗ ಅಂತಂದ್ರೆ ಎಗ್ ಬಗ್ಗೆ ಕೇಳಿದಾಗ, ಫಿಮೇಲ್ ಗ್ಯಾಮೆಟ್ ಬಗ್ಗೆ ಕೇಳಿದಾಗ. ಇಲ್ಲಿ ಪೋಲನ್ ಗ್ರೇನ್ ಮೇಲ್ ಗ್ಯಾಮೆಟ್ ಪೋಲನ್ ಸ್ಯಾಕ್ ಅಂತ ಕೇಳ್ತಾ ಇದ್ರೆ, ಸೊ ದಟ್ಸ್ ವೈ ಇಟ್ ಈಸ್ ಮೈಕ್ರೋಸ್ಪೋರ್ ಮದರ್ ಸೆಲ್. ದೆನ್ ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ಡ್ ಬೈ ದ ಆಂಥರ್ ಅಂತ ಕೇಳ್ತಾ ಇದ್ದಾರೆ. ಅಂತ ಅಂದ್ರೆ ಅವ್ರು ಏನ್ ಹೇಳಿದ್ದಾರೆ, ಒಂದು ಪೋಲನ್ ಸ್ಯಾಕ್ ನಿಮಗೆ ಗೊತ್ತಿದೆ ಆಂಥರ್ ಅಲ್ಲಿ ಎಷ್ಟು ಪೋಲನ್ ಸ್ಯಾಕ್ ಇರುತ್ತೆ ಮಕ್ಕಳೇ. ಸೊ ಪೋಲನ್ ಸ್ಯಾಕ್ ಈಸ್ ನಥಿಂಗ್ ಬಟ್ ವಾಟ್, ಥೀಕಾ. ಓಕೆನಾ? ಸೊ ಎಷ್ಟಿರುತ್ತೆ, 4 ಪೋಲನ್ ಸ್ಯಾಕ್ ಇರುತ್ತೆ. ಓಕೆನಾ? ಸೊ ಈಗ ಒಂದು ಪೋಲನ್ ಸ್ಯಾಕ್ ಅಲ್ಲಿ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ, 1000 MMC ಮೈಕ್ರೋಸ್ಪೋರ್ ಮದರ್ ಸೆಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಗೊತ್ತಿರುವಂಥದ್ದು ಏನು, 1 ಮೈಕ್ರೋಸ್ಪೋರ್ ಮದರ್ ಸೆಲ್ ಪ್ರೊಡ್ಯೂಸಸ್ 4 ಪೋಲನ್ ಗ್ರೇನ್. 4 ಪೋಲನ್ ಗ್ರೇನ್. ಸೊ ಹಾಗಾಗಿ 1000 MMC ಅಂತಂದರೆ ನಾವೇನು ಮಾಡಬೇಕು, ಜಸ್ಟ್ ಇಂಟು 4 ಮಾಡಿದಾಗ ಏನು ಸಿಗುತ್ತೆ, 4000 ಪೋಲನ್ ಗ್ರೇನ್ಸ್ ಸಿಗುತ್ತೆ. ಓಕೆನಾ? ಸೊ 4000 ಪೋಲನ್ ಗ್ರೇನ್ಸ್. ಇದರಲ್ಲಿ ಒಂದು ಪೋಲನ್ ಸ್ಯಾಕಲ್ಲಿ ಎಷ್ಟು ಸಿಕ್ಕಿದೆ, 4000 ಪೋಲನ್ ಗ್ರೇನ್ ಬಂದಿದೆ. ಬಟ್ ಎಷ್ಟು ಪೋಲನ್ ಸ್ಯಾಕ್ ಇದೆ ಮಕ್ಕಳೇ, ಸೊ 1 2 3 4 ಇದೆ. ಸೊ ಹಾಗಾಗಿ ಏನಂತ ಮಾಡಬೇಕು, 4000 ಇಂಟು 4 ಮಾಡಬೇಕು. ಸೊ ನಮಗೆ ಅವಾಗ ಎಷ್ಟು ಸಿಗುತ್ತೆ, 16000 ಪೋಲನ್ ಗ್ರೇನ್ ಅಂತಂದೇಳಿ ಆನ್ಸರ್ ಸಿಕ್ತು. 16000 ಪೋಲನ್ ಗ್ರೇನ್. ಗೊತ್ತಾಗ್ತಿದೆನಾ? ಸೊ 4000 ಪೋಲನ್ ಗ್ರೇನ್ಸ್ ಒಂದು ಪೋಲನ್ ಸ್ಯಾಕಲ್ಲಿ ಇದೆ ಅಂತಂದರೆ 16000 ಪೋಲನ್ ಗ್ರೇನ್ ಅಂತ ಆನ್ಸರ್ ನೀವು ಮಾಡ್ತೀರಾ. ಸೊ ಇಲ್ಲಿ ಒಂದು ಏನು ನೆನ್ಪಿಟ್ಕೋಬೇಕು, ಟರ್ಮ್ಸ್ ಅಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ನಿಮಗೆ ಕ್ಯಾಲ್ಕುಲೇಟ್ ಮಾಡುವಂತಹ ಮೆಥಡ್ ಗೊತ್ತಿದ್ರೂ ಟರ್ಮ್ಸ್ ಅಲ್ಲಿ ಕನ್ಫ್ಯೂಸ್ ಆಗುತ್ತೆ. ಹೇಗೆ ಅಂತ ಅಂದರೆ, ಈಗ ನೋಡಿ, ಒಂದ್ಸರಿ ಫಸ್ಟ್ ಅವರು ಥೀಕಾ ಅಂತ ಕೇಳಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಏನು, ಸ್ಪೋರೋಜಿನಸ್ ಸೆಲ್ಸ್ ಇರುತ್ತೆ. ಸ್ಪೋರೋಜಿನಸ್ ಸೆಲ್ಸ್ ಇರುತ್ತೆ ಯಾವುದರಲ್ಲಿ ಅಂತಂದರೆ, ಸ್ಪೋರೋಜಿನಸ್ ಸೆಲ್ಸ್ ಇರುವಂತಹ ಕ್ಯಾವಿಟಿಗೆ ನಾವು ಥೀಕಾ ಅಂತ ಹೇಳ್ತೀವಿ. ಅಂತಂದ್ರೆ ಇದ್ರೊಳಗಡೆ ಎಲ್ಲ ಸ್ಪೋರೋಜಿನಸ್ ಸೆಲ್ಸ್ ಇರುತ್ತೆ. ಓಕೆನಾ ಮಕ್ಕಳೇ? ಸೊ ಅದು ಆಂಥರ್ ಇನ್ನೂ ಚಿಕ್ಕದಿದ್ದಾಗ, ಯಂಗ್ ಆಂಥರ್ ಇದ್ದಾಗ, ಆಂಥರ್ ಏನಾದರೂ ಮೆಚೂರ್ ಆದಾಗ ಏನಾಗುತ್ತೆ, ಅದರಲ್ಲಿ ಮೈಕ್ರೋಸ್ಪೋರ್ ಮದರ್ ಸೆಲ್ ಪ್ರೊಡ್ಯೂಸ್ ಆಗಿಬಿಟ್ಟು ಎಲ್ಲದನ್ನು ಮೈಕ್ರೋಸ್ಪೋರ್ಸ್ ಪ್ರೊಡ್ಯೂಸ್ ಮಾಡಿಬಿಡುತ್ತೆ. ಅಂತ ಅಂದರೆ ಈಚ್ ಸ್ಪೋರೋಜಿನಸ್ ಸೆಲ್ಸ್ ಪ್ರೊಡ್ಯೂಸಸ್, ಇಟ್ ವಿಲ್ ಡೆವಲಪ್ ಇಂಟು ಮೈಕ್ರೋಸ್ಪೋರ್ ಮದರ್ ಸೆಲ್. ಪ್ರತಿಯೊಂದು ಈ ಸ್ಪೋರೋಜಿನಸ್ ಸೆಲ್ಸ್ ಇರುತ್ತಲ್ಲ, ಅದೆಲ್ಲದೂ ಏನಾಗುತ್ತೆ ಅಂತಂದರೆ ಪೋಲನ್ ಮದರ್ ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ, ಅಥವಾ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತಲೂ ಕೂಡ ಹೇಳ್ತೀವಿ. ಸೊ ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಏನು ಮಾಡುತ್ತೆ, 4 ಮೈಕ್ರೋಸ್ಪೋರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ರೀತಿ ಮಿಯೋಸಿಸ್ ಡಿವಿಷನ್ ಆದಮೇಲೆ 4 ಮೈಕ್ರೋಸ್ಪೋರ್ಸ್ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಸ್ವಲ್ಪ ಈ ಆಂಥರ್ ಏನಾದ್ರು ಡೆವಲಪ್ ಆದಮೇಲೆ ಸೊ ಏನಾಗುತ್ತೆ, ಮೈಕ್ರೋಸ್ಪೋರ್ಸ್ ತುಂಬಿಕೊಳ್ಳುತ್ತೆ ಅದೇ ಕ್ಯಾವಿಟಿ ಒಳಗಡೆ ಥ್ರೂ ಮಿಯೋಸಿಸ್ ಡಿವಿಷನ್ ಇಂದ. ಆವಾಗ ಅಂಥ ಕ್ಯಾವಿಟಿಗೆ ನಾವು ಏನಂತ ಹೇಳ್ತಾ ಇದ್ವಿ, ಮೈಕ್ರೋಸ್ಪೊರಾಂಜಿಯಾ ಅಂತ ಹೇಳ್ತೀವಿ. ಅಂಥ ಕ್ಯಾವಿಟಿಗೆ ಮೈಕ್ರೋಸ್ಪೊರಾಂಜಿಯಾ ಅಂತ ಹೇಳ್ತೀವಿ. ಓಕೆನಾ? ಸೊ ದಟ್ ಕ್ಯಾವಿಟಿ ಇಸ್ ನೋನ್ ಆಸ್ ಮೈಕ್ರೋಸ್ಪೊರಾಂಜಿಯಾ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಮತ್ತೆ ಡೆವಲಪ್ಮೆಂಟ್ ಆದಾಗ ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಮೈಕ್ರೋಸ್ಪೋರ್ಸ್ ನೆಕ್ಸ್ಟ್ ಏನಾಗುತ್ತೆ, ಪೋಲನ್ ಗ್ರೇನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗ ಪೋಲನ್ ಗ್ರೇನ್ಸ್ ಇರುವಂಥ ಕ್ಯಾವಿಟಿಗೆ ಏನಂತ ಹೇಳ್ತಾ ಇದೀವಿ ನಾವು, ಪೋಲನ್ ಸ್ಯಾಕ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅಂದರೆ ಆ ಕ್ಯಾವಿಟಿ ಒಳಗಡೆ ಯಾವ ರೀತಿ ಸೆಲ್ಸ್ ಇರುತ್ತಲ್ಲ ಅದರ ಬೇಸಿಸ್ ಮೇಲೆ ನಾವು ನೇಮ್ಸ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೀವಿ. ಸೊ ಫಸ್ಟ್ಗೆ ಸ್ಪೋರೋಜಿನಸ್ ಸೆಲ್ಸ್ ಇದ್ರೆ ಥೀಕಾ ಅಂತ ಹೇಳ್ತೀವಿ, ಮೈಕ್ರೋಸ್ಪೋರ್ಸ್ ಇದ್ರೆ ಏನಂತ ಹೇಳ್ತೀವಿ, ಮೈಕ್ರೋಸ್ಪೊರಾಂಜಿಯಾ ಅಂತ ಹೇಳ್ತೀವಿ. ಅದೇ ರೀತಿ ಪೋಲನ್ ಗ್ರೇನ್ಸ್ ಇತ್ತು ಅಂತಂದ್ರೆ ಪೋಲನ್ ಸ್ಯಾಕ್ ಅಂತ ಹೇಳ್ತೀವಿ. ಸೊ ಕ್ವೆಶನ್ ಅಲ್ಲಿ ಏನು ಕೇಳಿದರೆ ಅದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಆಮೇಲೆ ಆನ್ಸರ್ ಮಾಡಿ.
ಓಕೆನಾ. ಸೊ ಇದೇ 3 ಟರ್ಮ್ಸ್ನು ಕೇಳಿರ್ತಾರೆ, ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅಯ್ಯೋ ನಾನು ಕ್ವಶನ್ ಸಾಲ್ವ್ ಮಾಡಿದಾಗ ಪೋಲನ್ ಸಾಕಂತ ಇತ್ತು, ಇವಾಗ ಏನಾದ್ರು ಮೈಕ್ರೋಸ್ಪೊರಾಂಜಿಯಾ ಅಂತ ಹೇಳ್ತಾ ಇದ್ದಾರೆ, ಏನು ಸಾಲ್ವ್ ಮಾಡಬೇಕು ಅಂತಂದರೆ ಎಲ್ಲ ಒಂದೇ. ಮೈಕ್ರೋಸ್ಪೊರಾಂಜಿಯಾದಲ್ಲಿನೂ ಸ್ಪೋರ್ ಮದರ್ಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅದೂ ಒಂದೇ. ಸ್ಪೋರೋಜಿನಸ್ ಟಿಶ್ಯೂ, ಸ್ಪೋರೋಜಿನಸ್ ಕ್ಯಾವಿಟಿ ಅಂದರೆ ಥೀಕಾ ಒಳಗಡೆ ಇನ್ ಆಂಥರ್ ಇಟ್ ಈಸ್ ಹ್ಯಾವಿಂಗ್ 5 ಪೋಲನ್ ಮದರ್ ಸೆಲ್ ಇನ್ 1 ಥೀಕಾ ಅಂತ ಹೇಳ್ತಾರೆ. ಓಕೆ, ಅಂದರೆ 1 ಥೀಕಾದಲ್ಲಿ 5 PMC ಇದೆ ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಟೋಟಲ್ ಒಂದು ಆಂಥರಲ್ಲಿ ಎಷ್ಟು ಅಂತ ಕೇಳ್ತಾರೆ. ಸೊ ಒಂದು ಪೋಲನ್ ಮದರ್ ಸೆಲ್ಲಿಂದ 4 ಬರುತ್ತೆ, ಅಂದರೆ 5 ಪೋಲನ್ ಮದರ್ ಸೆಲ್ಲಿಂದ 20 ಆಗಿರುತ್ತೆ. ಸೊ ಅಂಥದ್ದು ಎಷ್ಟಿದೆ? 4 ಇದೆ. ಗೊತ್ತಾಗ್ತಿದೆನಾ? ಸೊ 80 ಆಗುತ್ತೆ. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಸ್ವಲ್ಪ ಈ ಥರದ್ದು ಒಂದು 2-3 ಕ್ವೆಶನ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಿ ಆವಾಗ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಇಲ್ಲಿ ಏನಂತ ಹೇಳ್ತಿದ್ದಾರೆ, ಸೊ ಇದಕ್ಕೆ ಬಂದಿರುವಂಥದ್ದು ಆನ್ಸರ್ ಏನಂತಂದರೆ 16,000. ಗೊತ್ತಾಯ್ತಾ ಮಕ್ಕಳು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ? ಸೊ ಈ ರೀತಿ ಕ್ವೆಶನ್ಸ್ ಬಂತು ಅಂದರೆ ನಾನು ಇವಾಗ ಹೇಳಿದ್ನಲ್ಲ ಮೆಥಡ್, ಈ ರೀತಿ ತೊಗೊಂಡು ನೀವು ಸಾಲ್ವ್ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಕ್ವೆಶನ್ ಯಾವ ರೀತಿ ಕೇಳಿರ್ತಾರೆ, ಸಿ ಒಂದು ನಿಮಗೆ ಏನು ಫಾರ್ಮುಲಾ ಹೇಳಬೇಕು ಅಂತ ಅಂದರೆ, ಈಗ ನೋಡಿ ನಂಬರ್ ಆಫ್ ಪೋಲನ್ ಗ್ರೇನ್ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಓಕೆ, ಅವಾಗ ನಂಬರ್ ಆಫ್ ಪೋಲನ್ ಮದರ್ ಸೆಲ್ ಇಂಟು 4 ಅಂತಂದೇಳಿ ನೀವು ಮಾಡ್ತೀರಾ. ಅಂದರೆ ಕ್ವೆಶನಲ್ಲಿ ಪೋಲನ್ ಮದರ್ ಸೆಲ್ ಎಷ್ಟಿದೆ ಅಂತ ಕೇಳಿದ್ದಾರೆ, ಅದರಿಂದ ಎಷ್ಟಿರುತ್ತೆ ಅಂತ ಕೊಟ್ಟಿರ್ತಾರೆ, ಅದರಿಂದ ಪೋಲನ್ ಗ್ರೇನ್ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ಓಕೆನಾ. ಸೊ ನಂಬರ್ ಆಫ್ ಪೋಲನ್ ಮದರ್ ಸೆಲ್ಸ್ ಆರ್ 5, ದೆನ್ ಹೌ ಮೆನಿ ಪೋಲನ್ ಗ್ರೇನ್ಸ್ ಆರ್ ಪ್ರೊಡ್ಯೂಸ್ಡ್ ಅಂತ ಕೇಳ್ತಾರೆ. ಸೊ ಅವಾಗ ಏನು ಮಾಡ್ತೀರಾ, ನಂಬರ್ ಆಫ್ ಪೋಲನ್ ಮದರ್ ಸೆಲ್ ಎಷ್ಟು ಕೊಟ್ಟಿರ್ತಾರೆ ಅದು ಇಂಟು 4 ಅಂತ ಮಾಡ್ತೀರಾ. ಅವಾಗ ಎಷ್ಟು ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಸಿಕ್ಬಿಡುತ್ತೆ. ಓಕೆನಾ. ಬಟ್ ಎಗ್ ಏನಾಗುತ್ತೆ, ದಟ್ ಈಸ್ ಮೆಗಾಸ್ಪೋರ್ ಮದರ್ ಸೆಲ್ಲಿಂದ ಒಂದೇ ಎಗ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಅವ್ರೇನಾದರೂ ಎಗ್ ಎಷ್ಟು ಪ್ರೊಡ್ಯೂಸ್ ಆಯಿತು ಅಂತಂದೇಳಿ ಮದರ್ ಸೆಲ್ಲಿಂದ ನಂಬರ್ ಕೊಟ್ಟಿದ್ರೆ, ಸೊ ಮದರ್ ಸೆಲ್ ಎಷ್ಟಿರುತ್ತೆ ಅಷ್ಟು ಎಗ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಅರ್ಥ. ಅಂದರೆ ಒಂದು ಮದರ್ ಸೆಲ್ಲಿಂದ ಒಂದೇ ಎಗ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಎಷ್ಟು ನಂಬರ್ ಕೊಟ್ಟಿರ್ತಾರಲ್ಲ ಅಷ್ಟೇ ಆನ್ಸರ್ ಕೂಡ ಬಂದಿರುತ್ತೆ. ದೆನ್ ನೆಕ್ಸ್ಟ್ ಏನಾದರೂ ಇದು ಏನಂದರೆ ಪೋಲನ್ ಗ್ರೇನ್ ಅಥವಾ ಎಗ್ ಎಷ್ಟು ಅಂತ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದಾಗ ಆ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಅಥವಾ ಇನ್ನೊಂದು ಕಂಡೀಷನ್ ಇದೆ, ಏನದು ಮಿಯೋಸಿಸ್ ಡಿವಿಷನ್ ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಪೋಲನ್ ಗ್ರೇನ್ ಎಷ್ಟು ಪ್ರೊಡ್ಯೂಸ್ ಆಗಿದೆ ಅಂತ ಕೊಟ್ಟಿರ್ತಾರೆ, ಅದರಿಂದ ಮಿಯೋಸಿಸ್ ಡಿವಿಷನ್ ಎಷ್ಟು ಪ್ರೊಡ್ಯೂಸ್ ಆಗಿತ್ತು ಅಂತ ಕೇಳ್ತಾರೆ. ಓಕೆನಾ. ಸೊ ನಮಗೆ ಗೊತ್ತಿರುವಂಥ ಕಾನ್ಸೆಪ್ಟ್ ಏನು, ಒಂದು ಪೋಲನ್ ಮದರ್ ಸೆಲ್ಲಿಂದ ಒಂದು ಮಿಯೋಸಿಸ್ ಆಗಿ 4 ಪೋಲನ್ ಗ್ರೇನ್ಸ್ ಬರುತ್ತೆ. ಓಕೆನಾ. ಅಂತ ಅಂದರೆ 4 ಪೋಲನ್ ಗ್ರೇನ್ಸಿಗೆ 1 ಮಿಯೋಸಿಸ್ ಬೇಕಾಗುತ್ತೆ ಅಂತ ಅರ್ಥ. ಗೊತ್ತಾಗ್ತಿದೆನಾ? ಸೊ ಏನಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಟು ಫೈಂಡ್ ದ ಮಿಯೋಟಿಕ್ ಡಿವಿಷನ್, ಟು ಫೈಂಡ್ ದ ನಂಬರ್ ಆಫ್ ಮಿಯೋಟಿಕ್ ಡಿವಿಷನ್ ಫ್ರಮ್ ಪೋಲನ್ ನಂಬರ್ಸ್, ಇಟ್ ಈಸ್ n/4. n ಅಂತ ಅಂದ್ರೆ ಏನು, ಪೋಲನ್ ಗ್ರೇನ್ಸ್ ಎಷ್ಟಿದೆ ಅಂತ ಅರ್ಥ. ಓಕೆನಾ. ಸೊ ಪೋಲನ್ ಗ್ರೇನ್ಸ್ ಎಷ್ಟಿದೆ, ದಟ್ ಈಸ್ n ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ ಎಷ್ಟು ಮಿಯೋಸಿಸ್ ಡಿವಿಷನ್ ಅಂತ ಗೊತ್ತಾಗುತ್ತೆ. ಸಪೋಸ್ ಅಲ್ಲಿ ಕ್ವಶನ್ ಅಲ್ಲಿ ಏನಂತ ಕೇಳಿರ್ತಾರೆ, ದೇರ್ ಆರ್ 8 ಪೋಲನ್ ಗ್ರೇನ್ಸ್ ಅಂತ ಕೇಳಿರ್ತಾರೆ. 8 ಪೋಲನ್ ಗ್ರೇನ್ ಇದೆ, ಇದರಿಂದ ಎಷ್ಟು ಮಿಯೋಸಿಸ್ ಡಿವಿಷನ್ ಆಗಿತ್ತು ಅಂತ ಕೇಳ್ತಾರೆ. ಸೊ ಅವಾಗ ಏನು ಮಾಡ್ತೀರಾ, 8/4 ಅಂತ ಮಾಡ್ತೀರಾ. ಸೊ ಎಷ್ಟು ಮಿಯೋಸಿಸ್ ಡಿವಿಷನ್ ಆಯಿತು ಅಂತ ಹೇಳಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಗಾಟ್ ದಿಸ್? ಸೊ ದಿಸ್ ಇಸ್ ಹೌ ಯು ನೀಡ್ ಟು ಕ್ಯಾಲ್ಕುಲೇಟ್. ಅದೇ ರೀತಿ ಎಗ್ಗಿಗೂ ಕೂಡ ಅಷ್ಟೇ. ಸೊ ಎಗ್ಗಿಗೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ತೊಗೊಂಡಿದ್ವಲ್ಲ ಅದೇ ರೀತಿ. ಸೊ ನಾರ್ಮಲ್ ಆಗಿ ಮಿಯೋಸಿಸ್, ಒಂದು ಎಗ್ ಪ್ರೊಡ್ಯೂಸ್ ಆಗಬೇಕು ಅಂದರೆ ಎಷ್ಟು ಮಿಯೋಸಿಸ್ ಡಿವಿಷನ್ ಆಗುತ್ತೆ ಅಂತ ಕೇಳ್ತಾರೆ. ಸೊ 1 ಎಗ್ಗಿಗೆ 1 ಮಿಯೋಸಿಸ್ ಡಿವಿಷನ್, ದಟ್ಸ್ ವೈ ದಟ್ ಈಸ್ ಎಷ್ಟು ಕೇಳಿರ್ತಾರಲ್ಲ ದಟ್ ಈಸ್ ಈಕ್ವಲ್ ಟು ದ ಸೇಮ್ ನಂಬರ್. ಆನ್ಸರ್ ನಮಗೆ ಸಿಕ್ಬಿಡುತ್ತೆ. ಗೊತ್ತಾಯ್ತಾ? ಸೊ ಇದು ನೀವು ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ನಾನು ನಿಮಗೆ ನೋಟ್ಸ್ ಕಳಿಸ್ತೀನಿ, ಪ್ರೊವೈಡ್ ಮಾಡ್ತೀನಿ. ಸ್ಟಿಲ್ ಇಫ್ ಯು ವಾಂಟ್ ಟು ಟೇಕ್ ದೆನ್ ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್. ಓಕೆ. ದೆನ್ ಈ ರೀತಿ ಕ್ವಶನ್ ಕೇಳ್ತಾರೆ, ಏನು, ಅ ಫ್ಲವರ್ ಹ್ಯಾಸ್ 10 ಸ್ಟೆಮೆನ್ಸ್. ಎಷ್ಟಿದೆ ಅಂತಂದರೆ 10 ಸ್ಟೆಮೆನ್ಸ್ ಇದೆ. ಸೊ ಹ್ಯಾವಿಂಗ್ ಬೈಲೋಬ್ಡ್ ಡೈಥಿಕಸ್ ಆಂಥರ್. ಸೊ ಈ ರೀತಿ ಬೈಲೋಬ್ಡ್ ಡೈಥಿಕಸ್ ಆಂಥರ್ ಇದೆ. ದೆನ್ ಇಫ್ ಈಚ್ ಮೈಕ್ರೋಸ್ಪೊರಾಂಜಿಯಮ್ ಹ್ಯಾಸ್ 5 ಪೋಲನ್ ಮದರ್ ಸೆಲ್. ಒಂದು ಮೈಕ್ರೋಸ್ಪೊರಾಂಜಿಯಮ್ ಅಲ್ಲಿ ಎಷ್ಟಿದೆ ಅಂತಂದರೆ 5 ಪೋಲನ್ ಮದರ್ ಸೆಲ್. ಓಕೆನಾ. ಸೊ ಆ ಥರದ್ದು ಎಷ್ಟಿರುತ್ತೆ, 4 ಇರುತ್ತೆ ಮಕ್ಕಳು. ಓಕೆನಾ. ಸೊ ಹೌ ಮೆನಿ ಪೋಲನ್ ಗ್ರೇನ್ಸ್ ವುಡ್ ಬಿ ಪ್ರೊಡ್ಯೂಸ್ಡ್ ಬೈ ದ ಫ್ಲವರ್. ಸೊ ಎಷ್ಟು ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿದೆ ಫಾರ್ಮುಲಾ ಏನು, ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಎಷ್ಟಾಗುತ್ತೆ ಪೋಲನ್ ಮದರ್ ಸೆಲ್ಲಿಂದ ಅಂತಂದರೆ ದಟ್ ವಿಲ್ ಬಿ ವಿ ನೀಡ್ ಟು ಕ್ಯಾಲ್ಕುಲೇಟ್ ಇಂಟು 4, ವಿ ನೀಡ್ ಟು ಮಲ್ಟಿಪ್ಲೈ ಇಂಟು 4 ಅಂತ ಮಾಡಬೇಕು. ಓಕೆನಾ. ಸೊ ಫಸ್ಟ್ 5 ಪೋಲನ್ ಮದರ್ ಸೆಲ್ ಅಂತ ಅಂದರೆ ಇಂಟು 4 ಮಾಡಿದರೆ ಎಷ್ಟು ಸಿಗುತ್ತೆ ನಮಗೆ, 20. ಓಕೆನಾ. ಸೊ ಈ 20 ಎಷ್ಟು, ಒಂದು ಕಡೆ ಅಷ್ಟೇ, ಒಂದು ಸ್ಪೋರೋಜಿನಸ್ ಟಿಶ್ಯೂ ಅಲ್ಲಿ 20 ಇದೆ. ಸೊ ಅದೇ ರೀತಿ ಟೋಟಲ್ ಆಗಿ ಎಷ್ಟಿದೆ, 4 ಇದೆ. ಸೊ ಹಾಗಾಗಿ ಮತ್ತೆ ಇಂಟು 4 ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ, 80 ಪೋಲನ್ ಗ್ರೇನ್ಸ್ ಸಿಗುತ್ತೆ. ಓಕೆನಾ. ಸೊ 80 ಪೋಲನ್ ಗ್ರೇನ್ಸ್ ಸಿಕ್ತು. ಬಟ್ ಈ ಥರದ್ದು ಸ್ಟೆಮೆನ್ಸ್ ಎಷ್ಟಿದೆ, ಸೊ ಸ್ಟೆಮೆನ್ಸ್ ಆರ್ 10. ಸ್ಟೆಮೆನ್ಸ್ ಎಷ್ಟಿದೆ ಟೋಟಲ್ ಆಗಿ, ಸ್ಟೆಮೆನ್ಸ್ 10 ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, 80 ಇಂಟು 10 ಮಾಡಬೇಕು. ಸೊ ನಮಗೆ ಅವಾಗ ಏನು ಸಿಗುತ್ತೆ, 800 ಸಿಗುತ್ತೆ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಮಕ್ಕಳೇ. ಓಕೆನಾ.
So 800 will be the answer for this question. Got this? ನೆಕ್ಸ್ಟ್ ಪ್ಲಾಯ್ಡಿ ಬಗ್ಗೆ ಕ್ವೆಶನ್ ಕೇಳ್ತಾರೆ. ಅದು ಅವಾಗಲೇ ಹೇಳಿದ್ದು ಯಾವ ಕಾನ್ಸೆಪ್ಟ್ ಅಂತ ಅಂದರೆ ಮಿಯೋಸಿಸ್ ಡಿವಿಷನ್ ಅಥವಾ ಎಷ್ಟು ಪೋಲಿನ್ ಪ್ರೊಡ್ಯೂಸ್ ಆಗುತ್ತೆ ಆ ರೀತಿ ಕ್ವೆಶನ್ಸ್. ಓಕೆನಾ? ಸೊ ಇವಾಗ ಇನ್ನೊಂದು ಕಾನ್ಸೆಪ್ಟ್ ಯಾವುದಿದೆ ಅಂತಂದರೆ ಬಿಫೋರ್ ಫರ್ಟಿಲೈಸೇಷನ್ ಆಫ್ಟರ್ ಫರ್ಟಿಲೈಸೇಷನ್ ಏನಾಗುತ್ತೆ ಪ್ಲಾಯ್ಡಿ ಚೇಂಜ್ ಆಗುತ್ತೆ. ಸೊ ಬೇಸ್ಡ್ ಆನ್ ದಟ್ ದೇ ಗೋನ ಫ್ರೇಮ್ ಕ್ವೆಶನ್ಸ್ ಲೈಕ್ ದಿಸ್. ಯಾವ ರೀತಿ? ಸಿ ಆಪಲ್ ಅಲ್ಲಿ ನಂಬರ್ ಆಫ್ ಗ್ಯಾಮೆಟ್ಸ್ ಎಷ್ಟಿದೆ ಅಂತಂದ್ರೆ 17 ಇದೆ. ವಾಟ್ ಇಸ್ ದ ಕ್ರೋಮೋಸೋಮ್ ನಂಬರ್ ಇನ್ ಇಟ್ಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್? ಸೊ ನಮಗೆ ಗೊತ್ತಿದೆ PEN ಅಂತ ಅಂದ್ರೆ ಎಷ್ಟಿರುತ್ತೆ? ಪ್ಲಾಯ್ಡಿ ಟ್ರಿಪ್ಲಾಯ್ಡ್ ಇರುತ್ತೆ. ದೆನ್ ಗ್ಯಾಮೆಟ್ ಅಂತ ಅಂದ್ರೆ ಎಷ್ಟಿರುತ್ತೆ? ಪ್ಲಾಯ್ಡಿ ಹ್ಯಾಪ್ಲಾಯ್ಡ್ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಏನು ಮಾಡಬೇಕು? ದಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್, ದಟ್ ವಿಲ್ ಬಿ ಮಲ್ಟಿಪ್ಲೈಡ್ ಇಂಟು 3. ಅವಾಗ ನಮಗೆ ಏನು ಸಿಗುತ್ತೆ? 51. ಓಕೆನಾ? ಸೊ ನಿಮಗೆ ಏನಂತ ಗೊತ್ತಿರಬೇಕು ಅಂತಂದ್ರೆ ಈಗ ಎಂಬ್ರಿಯೋಸ್ ಹಾಕಿದೆ ಅಂತಂದ್ರೆ ಇಲ್ಲಿ ಪ್ಲಾಯ್ಡಿ ಎಷ್ಟಾಗುತ್ತೆ? ಆಂಟಿಪೋಡಲ್ಸ್ ಇಂದು ಪ್ಲಾಯ್ಡಿ ಏನಿರುತ್ತೆ? ಯಾವಾಗಲೂ ಹ್ಯಾಪ್ಲಾಯ್ಡ್ ಇರುತ್ತೆ. ಓಕೆನಾ? ದೆನ್ ಇಲ್ಲಿ ಡಿಪ್ಲಾಯ್ಡ್ ನ್ಯೂಕ್ಲಿಯಸ್ ಇದೆಲ್ಲ ಇದ್ರದ್ದು ಪ್ಲಾಯ್ಡಿ ಡಿಪ್ಲಾಯ್ಡ್ ಇರುತ್ತೆ. ದೆನ್ ಸಿನರ್ಜಿಡ್ ಮತ್ತೆ ಎಕ್ಸೆಲ್ ಇದೆಲ್ಲ ಇದೆಲ್ಲದರ ಪ್ಲಾಯ್ಡಿ ಹ್ಯಾಪ್ಲಾಯ್ಡ್ ಇರುತ್ತೆ. ಸರಿನಾ? ದೆನ್ ಯಾವಾಗ ಮೇಲ್ ಗ್ಯಾಮೆಟ್ ಬಂದು ಫ್ಯೂಸ್ ಆಗುತ್ತೆ ಇಲ್ಲಿ ಒಂದು, ದೆನ್ ಎಗ್ ಜೊತೆಗೆ ಇನ್ನೊಂದು ಫ್ಯೂಸ್ ಆಗುತ್ತೆ ಮೇಲ್ ಗ್ಯಾಮೆಟ್, ಅವಾಗ ಏನಾಗುತ್ತೆ? ಸೊ 2 ಮೇಲ್ ಗ್ಯಾಮೆಟ್ಸ್ ಫ್ಯೂಸಸ್. ದೆನ್ ವಾಟ್ ಹ್ಯಾಪನ್ಸ್ ಟು ದಿಸ್ ಪ್ಲಾಯ್ಡಿ? ಸೊ ಈ ಪ್ಲಾಯ್ಡಿ ಏನಾಗುತ್ತೆ? ಟ್ರಿಪ್ಲಾಯ್ಡ್ ಆಗಿ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಬರುತ್ತೆ. ಓಕೆನಾ? ದೆನ್ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ಲಿಂದೂ ಕೂಡ ಏನಿರುತ್ತೆ? ಟ್ರಿಪ್ಲಾಯ್ಡ್ ಕಂಡೀಷನ್ ಆಗುತ್ತೆ. ದೆನ್ ಇಲ್ಲಿರುವಂಥದ್ದು ಫಾರ್ಮೇಷನ್ ಆಗಿರುವಂಥದ್ದು ಏನು? ಝೈಗೋಟ್. ಸೊ ಝೈಗೋಟ್ ಕೂಡ ಏನಾಗುತ್ತೆ? ಡಿಪ್ಲಾಯ್ಡ್ ಆಗುತ್ತೆ. ದೆನ್ ಇದರಿಂದ ನೆಕ್ಸ್ಟ್ ಬರುವಂತಹ ಎಂಬ್ರಿಯೋನು ಕೂಡ ಏನಾಗುತ್ತೆ? ಎಂಬ್ರಿಯೋನು ಕೂಡ ಡಿಪ್ಲಾಯ್ಡ್ ಆಗುತ್ತೆ. ದೆನ್ ಇದರಿಂದ ಬರುವಂತಹ ನೆಕ್ಸ್ಟ್ ಎಂಡೋಸ್ಪರ್ಮ್ ಕೂಡ ಏನಾಗುತ್ತೆ? ಎಂಡೋಸ್ಪರ್ಮ್ ವಿಲ್ ಆಲ್ಸೋ ಬಿ ಇನ್ ಟ್ರಿಪ್ಲಾಯ್ಡ್ ಕಂಡೀಷನ್. ಓಕೆನಾ? ಸೊ ಯಾವ್ದು ಚೇಂಜ್ ಆಗಲ್ಲ, ಆಂಟಿಪೋಡಲ್ಸ್ ಹಾಗೆ ಇರುತ್ತೆ, ಯಾಕಂದ್ರೆ ಅಲ್ಲಿ ಮೇಲ್ ಗ್ಯಾಮೆಟ್ ಬಂದು ಫ್ಯೂಸ್ ಆಗಿಲ್ಲ. ದೆನ್ ಸಿನರ್ಜಿಡ್ಸ್ನು ಕೂಡ ಹಾಗೆ ಇರುತ್ತೆ, ಪ್ಲಾಯ್ಡಿ ಯಾವುದು? ಹ್ಯಾಪ್ಲಾಯ್ಡೇ ಇರುತ್ತೆ. ಓಕೆನಾ? ಸೊ ಇದರ ಪ್ಲಾಯ್ಡಿ ಲೆವೆಲ್ ಮೇಲೆ ನಮಗೆ ಕ್ವೆಶನ್ಸ್ ಕೇಳ್ತಾರೆ. ಸೊ ಅವ್ರು ಏನೇ ಪ್ಲಾಯ್ಡಿ ಕೇಳಿದ್ರು ನಾವೇನ್ ಮಾಡ್ಕೋಬೇಕು? ಫಸ್ಟ್ ಅವ್ರು ಕೊಟ್ಟಿರುವಂತ ನಂಬರ್ನ ಹ್ಯಾಪ್ಲಾಯ್ಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅವಾಗ ನಮಗೆ ಏನೇ ಪ್ಲಾಯ್ಡ್ ಇದ್ರೂ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕೆ ಬರುತ್ತೆ. ಓಕೆ? ಸೊ ಯೂಸ್ ದಿಸ್ ಟ್ರಿಕ್ ವೈಲ್ ಸಾಲ್ವಿಂಗ್ ಪ್ಲಾಯ್ಡಿ ಕ್ವೆಶನ್ಸ್. ದೆನ್ ಇಫ್ ಅ ಟೆಟ್ರಾಪ್ಲಾಯ್ಡ್ ಪ್ಲಾಂಟ್ ಕಂಟೈನ್ಸ್ 48 ಕ್ರೋಮೋಸೋಮ್ಸ್. ಎಷ್ಟಿದೆ ಅಂತೆ? 48 ಕ್ರೋಮೋಸೋಮ್ಸ್ ಇನ್ ಇಟ್ಸ್ ನ್ಯೂಸೆಲಸ್. ಸೊ ನಮಗೆ ಗೊತ್ತಿರಬೇಕು ನ್ಯೂಸೆಲಸ್ ಅಂತ ಅಂದ್ರೆ ಏನು? ದಟ್ ವಿಲ್ ಬಿ ಇನ್ ಡಿಪ್ಲಾಯ್ಡ್ ಕಂಡೀಷನ್. ಓವ್ಯೂಲ್ ಒಳಗಡೆ ಇರುವಂತಹ ಸೆಲ್ಸ್ಗೆ ನಾವು ನ್ಯೂಸೆಲಸ್ ಸೆಲ್ಸ್ ಅಂತ ಹೇಳ್ತೀವಿ. ಓಕೆನಾ? ದೆನ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ದ ಎಗ್ ಸೆಲ್ ಆ್ಯಂಡ್ ಸಿನರ್ಜಿಡ್. ನೋಡಿ, ಎಗ್ ಸೆಲ್ ಕೂಡ ಹ್ಯಾಪ್ಲಾಯ್ಡ್ ಇರುತ್ತೆ, ಸಿನರ್ಜಿಡ್ ಕೂಡ ಹ್ಯಾಪ್ಲಾಯ್ಡ್ ಇರುತ್ತೆ. ಓಕೆನಾ? ಅವರು ಕ್ವೆಶನ್ ಅಲ್ಲಿ ಟೆಟ್ರಾಪ್ಲಾಯ್ಡ್ ಪ್ಲಾಂಟ್ ಅಂತ ಕೇಳಿದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ಸೊ ಒಂದು ತಿಳ್ಕೊಳ್ಳಿ, ಡಿಪ್ಲಾಯ್ಡ್ ನ್ಯೂಸೆಲಸ್ ಡಿಪ್ಲಾಯ್ಡ್ ಇದೆ ಅಂತಂದ್ರೆ 48 ಕ್ರೋಮೋಸೋಮ್ಸ್ ಇದೆ ಅಂತಂದ್ರೆ 48 ಅಲ್ಲಿ ಹಾಫ್ ಆಗುತ್ತೆ ಯಾವುದು? ಎಕ್ಸೆಲ್ ಮತ್ತೆ ಸಿನರ್ಜಿಡ್ಸ್. ಸೊ ಹಾಗಾಗಿ ಏನಂತ ಆನ್ಸರ್ ಬರುತ್ತೆ? 24 ಮತ್ತೆ 24. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ದ ವರ್ಡ್. ಅದು ಒಂದು ಟ್ರಿಕ್ಕಿ ವರ್ಡ್ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ, ಟ್ರ್ಯಾಪ್ ಮಾಡಲಿಕ್ಕೆ. ಓಕೆನಾ? ಸೊ ಆಕ್ಚುಲ್ ಆಗಿ ಏನು ಅಂತಂದ್ರೆ ಅವ್ರು ಕೊಟ್ಟಿರುವಂಥದ್ದು ನ್ಯೂಸೆಲಸ್ ಅಲ್ವಾ? ಸೊ ನಮ್ಮ ಕ್ವಶನ್ ಅಲ್ಲಿ ಕೇಳಿರೋದು ಎಕ್ಸೆಲ್ ಮತ್ತೆ ಸಿನರ್ಜಿಡ್. ಸೊ ನ್ಯೂಸೆಲಸ್ ಡಿಪ್ಲಾಯ್ಡ್ ಇತ್ತು ಅಂದ್ರೆ ಎಕ್ಸೆಲ್ ಮತ್ತೆ ಸಿನರ್ಜಿಡ್ಸ್ ಏನಾಗುತ್ತೆ? ಹ್ಯಾಪ್ಲಾಯ್ಡ್ ಆಗುತ್ತೆ. ಸೊ ಡಿಪ್ಲಾಯ್ಡ್ ಹ್ಯಾಪ್ಲಾಯ್ಡ್ ಅನ್ನೋದಕ್ಕಿಂತ ಅದು ನ್ಯೂಸೆಲಸ್ ಅಲ್ಲಿ ಡಬಲ್ ಇರುತ್ತೆ. ಓಕೆ? ಅದರ ಅರ್ಧ ಎದ್ರಲ್ಲಿರುತ್ತೆ? ಎಕ್ಸೆಲ್ ಮತ್ತೆ ಸಿನರ್ಜಿಡ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಇದು ಡಬಲ್ ನಂಬರ್ ಅಂತ 48. ಇದರ ಅರ್ಧ ಏನಾಗುತ್ತೆ? ಎಕ್ಸೆಲ್ ಮತ್ತೆ ಸಿನರ್ಜಿಡ್. ಸೊ ದಟ್ಸ್ ವೈ ಆನ್ಸರ್ ವಿಲ್ ಬಿ 24 and 24. ಓಕೆನಾ? ನೆಕ್ಸ್ಟ್ ಯಾವ ರೀತಿ ಕ್ವೆಶನ್ ಅಂತ ಅಂದ್ರೆ ನೋಡಿ, ದ ಜಿನೋಟೈಪ್ ಆಫ್ ಅ ಹಸ್ಬೆಂಡ್ ಆ್ಯಂಡ್ ವೈಫ್ ಆರ್ IA, IB, IA, IO. Among the blood types of their children, how many different genotypes and phenotypes are possible ಅಂತ ಈ ರೀತಿ ಕ್ವೆಶನ್ ಕೇಳಿದಾಗ ಏನು ಮಾಡ್ತೀರಾ? ಸೊ ಅವ್ರು ಕೇಳಿರುವಂಥದ್ದನ್ನ ನೀವು ಬರ್ಕೊಂತೀರಾ. IA, IB ಮತ್ತೆ IA ಮತ್ತೆ I. ಓಕೆನಾ? IO ಅಂತಂದ್ರೆ ದಟ್ ವಿಲ್ ಬಿ I ಓನ್ಲಿ. ಓಕೆ? ಸೊ ಇದು ಬರ್ಕೊಂಡು ನೆಕ್ಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಪನ್ನೆಟ್ ಸ್ಕ್ವೈರ್ IA ಅಂತ, ನೆಕ್ಸ್ಟ್ IA, IB ಅಂತ ಬರ್ಕೊಂತೀರಾ. ದೆನ್ IA, I ಅಂತ ಬರ್ಕೊಂತೀರಾ. ದೆನ್ IBI ಅಂತ ಬರ್ಕೊಂತೀರಾ. ಇದು ಇಲ್ಲಿ ಸೇರಿಸಿ ಬರ್ದಿರೋಂಥದ್ದು. ಯು ನೋ ದಿಸ್ ಹೌ ಟು ರೈಟ್ ಪನ್ನೆಟ್ ಸ್ಕ್ವೈರ್ ಅಂತ. ಓಕೆನಾ? ಈಗ ಅವ್ರು ಏನು ಕೇಳಿದ್ದಾರೆ ಅಂತಂದ್ರೆ ಫಿನೋಟೈಪ್ ಮತ್ತೆ ಜಿನೋಟೈಪ್ ಕೇಳಿದ್ದಾರೆ. ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? ಸೊ ನಮಗೆ ಏನೇನು ಸಿಕ್ಕಿದೆ ಅದನ್ನ ಒಂದ್ ಕಡೆ ಬರ್ಕೊಂತೀರಾ ಮಕ್ಕಳೇ. ಏನಂತ ಸಿಕ್ಕಿದೆ? IA ಅಂತ ಸಿಕ್ಕಿದೆ. ಸೊ ಎ ಇದೆ. ಸೊ ಎ ಮತ್ತೆ ಎಲ್ಲಾದ್ರೂ ಕಾಣಿಸ್ತಾ ಇದೆನಾ? ಇಲ್ಲೂ ಕೂಡ ಕಾಣಿಸ್ತಾ ಇದೆ. ಯಾವ್ದದು? IA ಮತ್ತೆ I ಕಾಣಿಸ್ತಾ ಇದೆ. ಓಕೆ? ದೆನ್ IA, IB ಅಂತ ಇದೆ, ಡಿಫರೆಂಟ್ ಇದೆ. IA, IB ಬರ್ಕೊಂತೀರಾ. ದೆನ್ ಇನ್ನೊಂದು ಡಿಫರೆಂಟ್ ಇದೆ, ಯಾವುದು? IB ಮತ್ತೆ I ಅಂತ ಡಿಫರೆಂಟ್ ಇದೆ. ನೆಕ್ಸ್ಟ್ ಇವಾಗ ಏನು ಮಾಡ್ತೀರಾ? ಇಲ್ಲಿ ಬಂದಿರುವಂಥ ಬ್ಲಡ್ ಗ್ರೂಪ್ ಏನು? A. ಸೊ ಇಲ್ಲಿ ಬಂದಿರುವಂಥ ಬ್ಲಡ್ ಗ್ರೂಪ್ ಕೂಡ A ಆಗಿರುತ್ತೆ. ಸೊ ಇಲ್ಲಿ A ಅಂತ ಕಾಮನ್ ತಗೊಂತೀರಾ, A ಬ್ಲಡ್ ಗ್ರೂಪ್. ಬಟ್ ಜಿನೋಟೈಪ್ ಎಷ್ಟಿದೆ? 2 ಇದೆ.
ಎರಡು ಡಿಫ್ರೆಂಟ್ ಜಿನೋಟೈಪ್ ಇದೆ. ಒಂದ್ ಕಡೆ ಎ ಇದೆ ಹೋಮೋಸೈಗಸ್, ಇನ್ನೊಂದ್ ಕಡೆ ಹೆಟರೋಸೈಗಸ್ AI ಇದೆ. ಓಕೆನಾ. ದೆನ್ AB ಇರುವಂಥದ್ದು ಒಂದೇ, AB ಅಂತಂದ್ರೆ AB ಬ್ಲಡ್ ಗ್ರೂಪ್. ಓಕೆ, ಅಲ್ಲಿ ಚೇಂಜಸ್ ಇಲ್ಲ. ದೆನ್ B ಇರುವಂಥದ್ದು ಕೂಡ ಒಂದೇ ಇದೆ. ಸೊ ಫಿನೋಟೈಪ್ ಮತ್ತೆ ಜಿನೋಟೈಪ್ ಎಷ್ಟಾಯ್ತು? ಫಿನೋಟೈಪ್ ಅಂತಂದ್ರೆ ಇದೆರಡು ಸೇರಿ ಒಂದೇ ಎ ಬ್ಲಡ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಹೋಮೋಸೈಗಸ್ ಆದ್ರೂ ಇರ್ಲಿ, ಹೆಟರೋಸೈಗಸ್ ಆದ್ರೂ ಇರ್ಲಿ, ಎ ಬ್ಲಡ್ ಗ್ರೂಪ್ ಅದು, ಸರಿನಾ. ದೆನ್ ಇದು AB ಬ್ಲಡ್ ಗ್ರೂಪ್ ಮತ್ತೆ B ಬ್ಲಡ್ ಗ್ರೂಪ್. ಸೊ ಫಿನೋಟೈಪ್ ಎಷ್ಟಾಯ್ತು? 3 ತರ ಫಿನೋಟೈಪ್ ಆಯ್ತು. ಆದ್ರೆ ಜಿನೋಟೈಪ್ ಅದರಲ್ಲಿ ಇರುವಂತಹ ಕಾಂಬಿನೇಷನ್, ಜೀನ್ ಕಾಂಬಿನೇಷನ್ ಎಷ್ಟಿದೆ? 4 ಇದೆ. 1 2 3 4. ಸೊ ಫಿನೋಟೈಪ್ is 3 and genotype is 4. So B is correct answer for this question. ಗೊತ್ತಾಯ್ತಾ? ಸೊ ಇನ್ನು ಕೆಲವೊಂದು ಕ್ವೆಶನ್ ಕೇಳಿರ್ತಾರೆ, ಮದರ್ ಈಸ್ ಹೆಟರೋಸೈಗಸ್ ಫಾರ್ ಎ ಆ್ಯಂಡ್ ಫಾದರ್ ಈಸ್ ಹೆಟರೋಸೈಗಸ್ ಫಾರ್ ಬಿ ಅಂತ ಕೇಳಿರ್ತಾರೆ. ಸೊ ಹೆಟರೋಸೈಗಸ್ ಫಾರ್ ಎ ಅಂತಂದ್ರೆ ಏನು? ಸಿ, ಹೆಟರೋಸೈಗಸ್ ಫಾರ್ ಎ ಅಂತಂದ್ರೆ ಏನಾದ್ರು ಕ್ವೆಶನ್ ಕೇಳಿದ್ರೆ, ಹೆಟರೋಸೈಗಸ್ ಫಾರ್ ಎ ಅಂತ ಕ್ವೆಶನ್ ಕೇಳಿದ್ರೆ ಏನಂತ ನೀವು ಬರ್ಕೊಂತೀರಾ? IAI ಅಂತ ಬರ್ಕೊಂತೀರಾ. ಅಥವಾ ಹೆಟರೋಸೈಗಸ್ ಫಾರ್ ಬಿ ಅಂತ ಕೇಳಿದ್ರು ಕೂಡ IBI ಅಂತ ಬರ್ಕೊಂತೀರಾ. ಹೋಮೋಸೈಗಸ್ ಫಾರ್ ಎ ಅಂತ ಅಂದ್ರೆ ಏನಂತ ಬರ್ಕೊಂತೀರಾ? ಹೋಮೋಸೈಗಸ್ ಫಾರ್ ಎ ಅಥವಾ ಹೋಮೋಸೈಗಸ್ ಫಾರ್ ಬಿ ಅಂತ ಅಂದ್ರೆ ಏನು? ದಟ್ ಈಸ್ ದ ಮೀನಿಂಗ್ ಏನಂತ? ಎರಡು ಸೇಮ್ ಇದೆ ಅಂತ ಅರ್ಥ. IA ಇದೆ ಅಂತ ಅರ್ಥ. ಓಕೆನಾ. ಸೊ ಅವರು ಈ ತರ ಕರೆಕ್ಟ್ ಆಗಿ ಕಾಂಬಿನೇಷನ್ ಕೊಟ್ಟಿಲ್ದಂಗೆನೆ, ಜಿನೋಟೈಪ್ ಕೊಟ್ಟಿಲ್ದಂಗೆನೆ ಜಸ್ಟ್ ಫಿನೋಟೈಪ್ ಬಾಯಲ್ಲಿ ಹೇಳ್ತಿದ್ದಾರೆ, ಸಾರಿ ಫಿನೋಟೈಪ್ ಹಂಗೇನೆ ಪ್ರಿಂಟ್ ಮಾಡಿದ್ದಾರೆ ಕ್ವೆಶನ್ ಅಲ್ಲಿ ಅಂತಂದ್ರೆ, ಸೊ ಅವಾಗ ಏನಂತ ಅರ್ಥ? ಹೋಮೋಸೈಗಸ್ ಫಾರ್ ಎ ಅಂದ್ರೆ IAI, ಓಕೆನಾ. ಸಾರಿ, ಹೆಟರೋಸೈಗಸ್ ಅಂತ ಅಂದ್ರೆ IAI, ಹೋಮೋಸೈಗಸ್ ಅಂತಂದ್ರೆ IAI. ಸೇಮ್ ಅಪ್ಲೈಸ್ ಫಾರ್ ಬಿ ಆಲ್ಸೋ. ಸೊ ಅವಾಗ ನೀವು ಅದನ್ನ ಎರಡನ್ನೂ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತೀರಾ. ಇದು ನಿಮಗೆ ಗೊತ್ತಿತ್ತು ಅಂತಂದ್ರೆ ನೆಕ್ಸ್ಟ್ ಕ್ವೆಶನ್ ನೀವು ಸ್ಕಿಪ್ ಮಾಡಿ ನೋಡ್ಕೋಬಹುದು. ಸೊ ನೆಕ್ಸ್ಟ್ ಕ್ವೆಶನ್ ಯಾವ ರೀತಿ ಇದೆ ನೋಡಿ. ಅ ಪ್ಯೂರ್ ಬ್ರೀಡಿಂಗ್ ಪೀ ಪ್ಲಾಂಟ್ ವಿತ್ ಅ ರೌಂಡ್ ಯೆಲ್ಲೋ ಸೀಡ್ಸ್ ವಾಸ್ ಕ್ರಾಸ್ಡ್ ವಿತ್ ರೌಂಡ್ ಯೆಲ್ಲೋ. ಓಕೆನಾ. ಸೊ ರೌಂಡ್ ಕ್ಯಾರೆಕ್ಟರ್ ಇದೆ, ಓಕೆನಾ. ದೆನ್ ಎಲ್ಲೋ ಅಂಥದ್ದು ಇನ್ನೊಂದು ಕ್ಯಾರೆಕ್ಟರ್ ಇದೆ. ವಾಸ್ ಕ್ರಾಸ್ಡ್ ವಿತ್ ಪೀ ಪ್ಲಾಂಟ್ ಹ್ಯಾವಿಂಗ್ ರಿಂಕಲ್ ಗ್ರೀನ್ ಸೀಡ್ಸ್. ರಿಂಕಲ್, ಓಕೆನಾ. ದೆನ್ ಗ್ರೀನ್, ಸಾರಿ, small r and small y. So wrinkle green seeds. Okay. Then on selfing of F1 hybrid of his cross, 64 progenies were obtained. So ಇಂಥ ಪ್ಲಾಂಟ್ಸ್ ನ ಅಂತಂದ್ರೆ ಎರಡೆರಡು ಕ್ಯಾರೆಕ್ಟರ್ಸ್ ಇರುವಂತಹ ಪ್ಲಾಂಟ್ಸ್ ನ ಕ್ರಾಸ್ ಮಾಡಿದ್ರೆ ಎಷ್ಟು ಪ್ರೋಜೆನಿಸ್ ಬಂದಿದೆ? 64 ಪ್ರೋಜೆನಿಸ್, 64 ಪ್ಲಾಂಟ್ಸ್ ಗಳು ಬಂದಿದೆ. ಓಕೆ. ದೆನ್ ವರ್ ಒಬ್ಟೈನ್ಡ್ ಇನ್ F2 ಜನರೇಷನ್ ಅಲ್ಲಿ 64 ಪ್ಲಾಂಟ್ಸ್ ಬಂದಿದೆ. ಹೌದಾ. ದೆನ್ ಫೈಂಡ್ ಔಟ್ ದ ನಂಬರ್ ಆಫ್ F2 ಪ್ರೋಜೆನಿಸ್ ಶೋಯಿಂಗ್ ನಾನ್ ಪೇರೆಂಟಲ್ ಕಾಂಬಿನೇಷನ್. ಸೊ ನಾನ್ ಪೇರೆಂಟಲ್ ಕ್ಯಾರೆಕ್ಟರ್ಸ್ ಎಷ್ಟಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಕ್ವೆಶನ್. ಓಕೆನಾ. ಸೊ ಇವಾಗ ನಿಮಗೆ ಗೊತ್ತಿರೋ ಹಂಗೇನೆ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ನಾನ್ ಪೇರೆಂಟಲ್ ಕಾಂಬಿನೇಷನ್ ಹೇಗೆ ಕಂಡುಹಿಡ್ತೀರಾ? ಸೊ ನೋಡಿ, ಯಾವಾಗ್ಲೂ ಒಂದು ರೂಲ್ ಇಟ್ಕೊಳ್ಳಿ, ಏನಂತಂದೇಳಿ. ಸೊ ರೌಂಡ್ ಯೆಲ್ಲೋ, ರೌಂಡ್ ಗ್ರೀನ್, then wrinkle yellow, then wrinkle green. ಏನಿದು ಯಾಕೆ ಬರೀತಾ ಇದ್ದೀನಿ ಅಂತಂದ್ರೆ, ಸೊ ದಿಸ್ ವಿಲ್ ಬಿ ಏನಿದು ಡೈಹೈಬ್ರಿಡ್ ಕ್ರಾಸಿನ ಫಿನೋಟಿಪಿಕ್ ರೇಷಿಯೋ ಏನು ಬರುತ್ತೆ? 9:3:3:1. ಇದರಲ್ಲೇ ನಿಮಗೆ ಗೊತ್ತಿರಬೇಕು ಯಾವುದು ಪೇರೆಂಟಲ್ ಕಾಂಬಿನೇಷನ್, ಯಾವುದು ನಾನ್ ಪೇರೆಂಟಲ್ ಕಾಂಬಿನೇಷನ್ ಅಂತ. ಸೊ ಪೇರೆಂಟಲ್ ಕಾಂಬಿನೇಷನ್ ಯಾವುದು? 9 and 1. ಓಕೆ. ಸೊ 9 and 1 ಏನಾಗುತ್ತೆ? ಪೇರೆಂಟಲ್ ಕಾಂಬಿನೇಷನ್. ಯಾಕೆ ಮ್ಯಾಮ್ ಇದನ್ನ ಪೇರೆಂಟಲ್ ಕಾಂಬಿನೇಷನ್ ಅಂತ ಇದೀವಿ ಅಂತ ಅಂದ್ರೆ, ಸಿ, ಪೇರೆಂಟ್ ಅಂತ ಅಂದ್ರೆ ನಾವೇನು ತಗೊಂಡಿರ್ತೀವಿ? ಪ್ಯೂರ್ ಹೋಮೋಸೈಗಸ್ ಕಂಡೀಷನ್ ತಗೊಂಡಿರ್ತೀವಿ. ಓಕೆನಾ. ಸೊ ಅಲ್ಲಿ ಯಾವುದನ್ನು ಕೂಡ ರಿಸೆಸಿವ್, ಕಂಪ್ಲೀಟ್ ಡಾಮಿನೆಂಟ್ ಜೊತೆಗೆ ರಿಸೆಸಿವ್ ಜೊತೆಗೆ ಇರುತ್ತೆ, ಮಿಕ್ಸ್ ಆಗಲ್ಲ. ಸಪೋಸ್ ರೌಂಡ್ ಮತ್ತೆ ಯೆಲ್ಲೋ ಅನ್ನೋದು ಎರಡೂ ಕೂಡ ಡಾಮಿನೆಂಟ್ ಕ್ಯಾರೆಕ್ಟರ್ ಪೇರೆಂಟ್ಸ್ ಅಲ್ಲಿ ತಗೊಂಡಿದ್ದು, ರೌಂಡ್ ಯೆಲ್ಲೋ. ವ್ರಿಂಕಲ್ ಗ್ರೀನ್ ಅನ್ನೋದನ್ನು ಕೂಡ ಪೇರೆಂಟ್ಸ್ ಅಲ್ಲಿ ತಗೊಂಡಿದ್ದು. ಹೌದಾ. ಸೊ ಹೊಸದಾಗಿ ಬಂದಿರೋದು ಯಾವುದು? ರೌಂಡ್ ಗ್ರೀನ್, ಡಾಮಿನೆಂಟ್ ಜೊತೆ ರಿಸೆಸಿವ್. ದೆನ್ ರಿಂಕಲ್ ಗ್ರೀನ್ ರಿಸೆಸಿವ್ ಜೊತೆಗೆ, ಸಾರಿ ರಿಂಕಲ್ ಯೆಲ್ಲೋ ರಿಸೆಸಿವ್ ಜೊತೆಗೆ ಡಾಮಿನೆಂಟ್ ಅಂತಂದ್ರೆ ಹೊಸದಾಗಿ ಕಂಬೈನ್ ಆಗಿ ಬಂದಿರುವಂತದ್ದು ಕಾಂಬಿನೇಷನ್. ಸೊ ದಟ್ ವಿಲ್ ಬಿ ರೀಕಾಂಬಿನೆಂಟ್ಸ್. ಎಷ್ಟಿದೆ? 3 and 3. ಸೊ 3 and 3 ವಿಲ್ ಬಿ ರೀಕಾಂಬಿನೆಂಟ್ಸ್. ಓಕೆನಾ. ಸೊ ರೀಕಾಂಬಿನೆಂಟ್ಸ್ ಅಂತ ಗೊತ್ತಾಯ್ತು. ಅಂತ ಅಂದ್ರೆ ಔಟ್ ಆಫ್ 16 ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ 16 ಅಲ್ಲಿ 10 ಏನಾಗುತ್ತೆ? ಪೇರೆಂಟಲ್ ಟೈಪ್ ಆಗಿದೆ. ಓಕೆನಾ. ಸೊ ನೆಕ್ಸ್ಟ್ ಇನ್ನು 3+3 ದಟ್ ವಿಲ್ ಬಿ 6 ಏನಾಗಿದೆ? ರೀಕಾಂಬಿನೆಂಟ್ ಟೈಪ್ ಆಗಿದೆ. ಸೊ ಅವರು ನಾನ್ ಪೇರೆಂಟಲ್ ಅಂತ ಕೇಳ್ತಾರೆ. ರೀಕಾಂಬಿನೆಂಟ್ ಅಂತ ಅಂದ್ರೆ ಏನು? ದೇ ಆರ್ ನಥಿಂಗ್ ಬಟ್ ನಾನ್ ಪೇರೆಂಟಲ್, ಪೇರೆಂಟ್ಸ್ ತರ ಇಲ್ಲ ಅಂತ ಅರ್ಥ. ಸೊ ನಾನ್ ಪೇರೆಂಟಲ್ ಎಷ್ಟಿರುತ್ತೆ ಮಕ್ಕಳೇ? 6 ಇದೆ ಔಟ್ ಆಫ್ 16. ಸೊ 6 ಇದೆ ಔಟ್ ಆಫ್ 16. ಸೊ ಟೋಟಲ್ ಇಲ್ಲಿ ಬಂದಿರೋದು ಎಷ್ಟು?
ಸೊ ಡೈಹೈಬ್ರಿಡ್ ಕ್ರಾಸ್, ದಿಸ್ ಇಸ್ ಒಬೇಯಿಂಗ್ ಡೈಹೈಬ್ರಿಡ್ ಕ್ರಾಸ್ ಅಲ್ವಾ. ಸೊ ಎರಡೆರಡು ಕ್ಯಾರೆಕ್ಟರ್ ತಗೊಂಡಿದ್ದಾರೆ. ಸೊ ಇಲ್ಲಿ ನಾನ್ ಪೇರೆಂಟಲ್ 16ಗೆ 6 ಆದರೆ 64 ಪ್ರೋಜನಿಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ 64 ಪ್ರೋಜನಿಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಫಾರ್ ದಟ್ ವಿ ವಿಲ್ ಗೆಟ್ 24 ವಿಲ್ ಬಿ ದ ಆನ್ಸರ್. ಓಕೆ, ಸೊ ನಮಗೆ ಏನು ಸಿಗುತ್ತೆ, 24 ಆನ್ಸರ್ ಸಿಗುತ್ತೆ. ಗೊತ್ತಾಯ್ತಾ ಹೇಗೆ ಬಂತು ಅಂತ? ಸೊ ಗೊತ್ತಾಗಿಲ್ಲ ಅಂದರೆ ಮತ್ತೊಂದ್ಸರಿ ಕೇಳಿಸ್ಕೊಳ್ಳಿ, ಪಾಸ್ ಮಾಡಿಬಿಟ್ಟು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ದೆನ್ ಇನ್ ಮಾರ್ಗನ್ಸ್ ಎಕ್ಸ್ಪೆರಿಮೆಂಟ್ ನೋಡಿ, ಇಲ್ಲಿ ಯಾವುದು ಲಿಂಕೇಜ್ ಅಂಡ್ ರಿಕಾಂಬಿನೇಷನ್ ಕ್ವೆಶನ್ ಯಾವ ಥರ ಕೇಳ್ತಾರೆ ಅಂತಂದರೆ, ನಮಗೆ ಗೊತ್ತಿರೋ ಹಾಗೆ ಫಸ್ಟ್ ತೊಗೊಂಡಿರುವಂತಹ 2 ಕ್ಯಾರೆಕ್ಟರ್ಸ್ ಏನಾಗಿದೆ ಅಂತಂದರೆ ಕ್ರೋಮೋಸೋಮಲ್ಲಿ ತುಂಬ ಹತ್ರ ಲೊಕೇಟ್ ಆಗಿದೆ. ಓಕೆ, ಸೊ ಹತ್ರ ಲೊಕೇಟ್ ಆಗಿರೋದಕ್ಕೆ ಏನಾಗುತ್ತೆ, ಇದರಲ್ಲಿ ರೀಕಾಂಬಿನೇಷನ್ ಸರಿಯಾಗಿ ಆಗೋದಿಲ್ಲ, ಅಂದರೆ ಕ್ರಾಸಿಂಗ್ ಓವರ್ ಸರಿಯಾಗಿ ಆಗಲ್ಲ. ಯಾಕೆ ಅಂತಂದರೆ ಇಲ್ಲಿ ನೋಡಿ, ಸೊ ಇಲ್ಲಿ ಇರುವಂತಹ ಕ್ರೋಮೋಸೋಮ್, ಓಕೆ, ಸೊ ಇಲ್ಲಿ ಇರುವಂಥದ್ದು ಏನಾಗಿದೆ, ಕ್ಯಾರೆಕ್ಟರ್ಸ್ ಇದೆ, ಬಟ್ ಕ್ರಾಸಿಂಗ್ ಓವರ್ ಎಲ್ಲ ಆಯಿತು ಇಲ್ಲಿ ಮತ್ತೆ ಇಲ್ಲಾಗಿದೆ. ಸೊ ಹಂಗಂದ್ರೆ ಈ ಪೇರ್ಸ್ ಆಫ್ ಕ್ಯಾರೆಕ್ಟರ್ಸ್ ಏನಾದರೂ ನೆಕ್ಸ್ಟ್ ಜನರೇಷನ್ನಿಗೆ ರೀಕಂಬೈನ್ ಆಗುತ್ತಾ? ಇಲ್ಲ, ಆಸ್ ಇಟ್ ಈಸ್ ಹಂಗೆ ಬರುತ್ತೆ. ಸೊ ಹಾಗಾಗಿ ರೀಕಂಬೈನ್ ಆಗುವಂಥ ಜೀನ್ಸಿನ ಪರ್ಸೆಂಟೇಜ್ ಏನಾಗುತ್ತೆ, ತುಂಬ ಕಡಿಮೆ ಇದೆ. ಮೀನ್ಸ್ ರೀಕಾಂಬಿನೆಂಟ್ ಪರ್ಸೆಂಟೇಜ್ ಏನಾಗುತ್ತೆ, ತುಂಬ ಕಡಿಮೆ ಇರುತ್ತೆ. ದಟ್ ವಿಲ್ ಬಿ 1.3 ಇನ್ ಫಸ್ಟ್ ಕ್ರಾಸ್. ಸೆಕೆಂಡ್ ಕ್ರಾಸಲ್ಲಿ ತೊಗೊಂಡಿರುವಂತಹ 2 ಕ್ಯಾರೆಕ್ಟರ್ ಯಾವುದು, ಐ ಕಲರ್ ಮತ್ತು ಇನ್ನೊಂದು ವಿಂಗ್ ಸೈಜ್ ಇಂದು. ಸೊ ಆ 2 ಕ್ಯಾರೆಕ್ಟರ್ ಏನಾಗುತ್ತೆ ಅಂತ ಅಂದರೆ ದೂರ ಇರುತ್ತೆ. ಸೊ ದೂರ ಇರೋದಕ್ಕೆ ಏನಾಗುತ್ತೆ, ಈಸಿಯಾಗಿ ಕ್ರಾಸಿಂಗ್ ಓವರ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಓಕೆನಾ, ಸೊ ಒಂದು ಇಲ್ಲಿದ್ರೆ ಇನ್ನೊಂದು ಇಷ್ಟು ದೂರ ಇರುತ್ತೆ. ಸೊ ಕ್ರಾಸಿಂಗ್ ಓವರ್ ಅಲ್ಲಿ ಇನ್ವಾಲ್ವ್ ಆಯಿತು, ಮೀನ್ಸ್ ಹೊಸ ಕಾಂಬಿನೇಷನ್ ಬಂತು. ಸೊ ದಟ್ಸ್ ವೈ ಸೆಕೆಂಡ್ ಕ್ರಾಸ್ ಅಲ್ಲಿ ತಗೊಂಡಿರುವಂತಹ ಕಾಂಬಿನೇಷನ್ ಏನು, ಡ್ರೋಸೋಫಿಲ್ ಅದು ತಗೊಂಡ್ರೆ ಅಲ್ಲಿ ರೀಕಾಂಬಿನೆಂಟ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಎಷ್ಟು ಅಂತಂದ್ರೆ ಅಲ್ಲಿ 37 ಆಗುತ್ತೆ ರೀಕಾಂಬಿನೆಂಟ್ಸ್. ಗೊತ್ತಾಯ್ತಾ? ಸೊ ಒಂದು ತಿಳ್ಕೊಳ್ಳಿ ಇಷ್ಟೇ. ಕ್ರಾಸ್ ಎ ಅಲ್ಲಿ ಐ ಕಲರ್ ಮತ್ತೆ ಬಾಡಿ ಕಲರ್ ತಗೊಂಡಿದ್ದು. ಸೊ ಐ ಕಲರ್ ಬಾಡಿ ಕಲರ್ ತಗೊಂಡಾಗ ಏನಾಗುತ್ತೆ, ರಿಕಾಂಬಿನೆಂಟ್ ಪರ್ಸೆಂಟೇಜ್ ಕಡಿಮೆ ಬರುತ್ತೆ. ಸೆಕೆಂಡ್ ಕ್ರಾಸ್ ಅಲ್ಲಿ ತಗೊಂಡಿರುವಂಥ ಕ್ಯಾರೆಕ್ಟರ್ ಏನಾಗಿತ್ತು, ಐ ಕಲರ್ ಮತ್ತೆ ಇನ್ನೊಂದು ವಿಂಗ್ ಸೈಜ್. ಸೊ ಇದರಲ್ಲಿ ಏನಿದೆ, 2 ಕ್ಯಾರೆಕ್ಟರ್ ದೂರ ಇದೆ, ಲೊಕೇಟ್ ಆಗಿದೆ. 2 ಕ್ಯಾರೆಕ್ಟರಿನ ಜೀನ್ಸ್ ದೂರ ಲೊಕೇಟ್ ಆಗಿದೆ. ಸೊ ಹಾಗಾಗಿ ಅಲ್ಲಿ ರಿಕಾಂಬಿನೆಂಟ್ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ. ಇಷ್ಟ ಕಾನ್ಸೆಪ್ಟ್ ಇರೋದು, ಸರಿನಾ? ಸೊ ಇನ್ನು ಬೇರೆ ತರ ಕ್ವೆಶನ್ ಅಲ್ಲಿ ಬರಲ್ಲ. ನೆಕ್ಸ್ಟ್, ಬೋತ್ ಮೇಲ್ ಅಂಡ್ ಫೀಮೇಲ್ ಹ್ಯಾವ್ ನಾರ್ಮಲ್ ವಿಷನ್ ದೋ ದೇರ್ ಫಾದರ್ಸ್ ವರ್ ಕಲರ್ ಬ್ಲೈಂಡ್ and mothers did not have any gene for color blindness. The probability of their daughter becoming color blind is, ನೋಡಿ ಅವ್ರು ಏನು ಕೇಳ್ತಿದ್ದಾರೆ, both male and female have normal vision ಅಂತೆ. ಸೊ XY ಮತ್ತೆ XX ಇವರಿಗೆ ನಾರ್ಮಲ್ ವಿಷನ್ ಇದೆ, ಅಂದ್ರೆ ಯಾರಿಗೂ ಕೂಡ ಕಲರ್ ಬ್ಲೈಂಡ್ನೆಸ್ ಇಲ್ಲ. ಓಕೆ, ಸೊ ಕಲರ್ ಬ್ಲೈಂಡ್ನೆಸ್ ಇದೆ ಅಂತಂದ್ರೆ ಯಾವ ರೀತಿ ಕಂಡೀಷನ್ ಇರ್ತಿತ್ತು? ಸೊ ಕಲರ್ ಬ್ಲೈಂಡ್ನೆಸ್ ಇದೆ ಅಂತಂದ್ರೆ ಈ ರೀತಿ ಕಂಡೀಷನ್ ಮಕ್ಕಳೇ. ಸೊ ದಟ್ ಈಸ್ ದ ಕಂಡೀಷನ್ ರೆಪ್ರೆಸೆಂಟಿಂಗ್ ಕಲರ್ ಬ್ಲೈಂಡ್ನೆಸ್. ಈ ರೀತಿ ಇತ್ತು ಅಂದ್ರೆ ಕಲರ್ ಬ್ಲೈಂಡ್ನೆಸ್ ಇದೆ ಅಂತ ಅರ್ಥ. ಓಕೆನಾ? ಸೊ ಇದು ಕಲರ್ ಬ್ಲೈಂಡ್ನೆಸ್ ಇದೆ ಅಂತ. ಸೊ ಅವ್ರು ನಮಗೆ ಏನು ಕೇಳ್ತಿದ್ದಾರೆ, ನಾರ್ಮಲ್ ವಿಷನ್ ಇದೆ ಅಂತೆ. ಓಕೆ, ನಾರ್ಮಲ್ ವಿಷನ್ ದೋ ದೇರ್ ಫಾದರ್ ವರ್ ಕಲರ್ ಬ್ಲೈಂಡ್ ಆ್ಯಂಡ್ ಮದರ್ಸ್ ಡಿಡ್ ನಾಟ್ ಹ್ಯಾವ್ ಎನಿ ಜೀನ್. ಈಗ ಇವರ ಪೇರೆಂಟ್ಸ್ ಇದಾರಲ್ಲ, ಇವರ ಪೇರೆಂಟ್ಸ್ ಅಲ್ಲಿ ಅಪ್ಪಂದ್ರಿಗೆ ಏನಾಗಿತ್ತು, ಕಲರ್ ಬ್ಲೈಂಡ್ನೆಸ್ ಇತ್ತು. ಓಕೆ, ಆ್ಯಂಡ್ ಅಮ್ಮಂದ್ರಿಗೆ ಕಲರ್ ಬ್ಲೈಂಡ್ನೆಸ್ ಇರಲಿಲ್ಲ. ಸೊ ಈಗ ಅಮ್ಮಂದ್ರಿಗೆ ಕಲರ್ ಬ್ಲೈಂಡ್ನೆಸ್ ಇಲ್ಲ, ಅಪ್ಪಂದ್ರಿಗೆ ಇತ್ತು ಅಂತ ಅಂದ್ರೆ ಅಪ್ಪಯಿಂದ ಯಾರಿಗೆ ಬಂದಿರುತ್ತೆ, ಮಗಳಿಗೆ ಕ್ಯಾರಿಯರ್ ಜೀನ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಮಗಳೇನಾಗ್ತಾಳೆ, ಕ್ಯಾರಿಯರ್ ಆಗಿರ್ತಾಳೆ. ಗೊತ್ತಾಯ್ತಾ? ಸೊ ಡಾಟರ್ ವಿಲ್ ಬಿ ಕ್ಯಾರಿಯರ್. ಬೇಕಿದ್ರೆ ನೀವು ಆ ಕಾಂಬಿನೇಷನ್ ಕೂಡ ಬರ್ಕೊಂಡು ನೋಡ್ಬೋದು. ಯಾವ ರೀತಿ ಫಾದರ್ ಏನಂತ ಹೇಳಿದರೆ ಕಲರ್ ಬ್ಲೈಂಡ್ನೆಸ್ ಇದಾರಂತೆ. ಓಕೆ, ಫಾದರ್ ಇಸ್ ಕಲರ್ ಬ್ಲೈಂಡ್ನೆಸ್. ಅದೇ ರೀತಿ ಅಮ್ಮಂಗೆ ಕಲರ್ ಬ್ಲೈಂಡ್ನೆಸ್ ಇಲ್ಲ. ಓಕೆನಾ? ಸೊ ಅಮ್ಮಂಗೆ ಕಲರ್ ಬ್ಲೈಂಡ್ನೆಸ್ ಇಲ್ಲ. ಸೊ ಈ ರೀತಿ ನೀವು ಬರ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಯಾವ ಕಾಂಬಿನೇಷನ್ ಬರುತ್ತೆ ಅಂತ. XC ಬಂತು, ದೆನ್ XY ನಾರ್ಮಲ್ ಸನ್. ಓಕೆನಾ? ದೆನ್ XCX ಬಂತು, ಮತ್ತೆ ಕ್ಯಾರಿಯರ್ ಡಾಟರ್ ಆ್ಯಂಡ್ ದೆನ್ ನಾರ್ಮಲ್ ಸನ್. ಗೊತ್ತಾಯ್ತಾ? ಇದೇ ಕಾಂಬಿನೇಷನ್ ಇಲ್ಲಿ ನಾವು ಬರ್ಕೊಂಡಿರೋದು. ಅರ್ಥ ಆಯ್ತಾ? ಸೊ ಅವ್ರ ಪೇರೆಂಟ್ಸ್ ಏನು ಅಂತ ಹೇಳಿ ತೊಗೊಂಡು ನೋಡಿದಾಗೂ ಕೂಡ ನಮಗೆ ಇದೇ ಕಾಂಬಿನೇಷನ್ ಸಿಗುತ್ತೆ. ಈಗ ಇವರಿಬ್ಬರಲ್ಲಿ ನಾವೇನಾದರೂ ಕ್ರಾಸ್ ಮಾಡಿ ನೋಡಿದರೆ, ಅಂದರೆ ಇಂಥ ಕಾಂಬಿನೇಷನ್ ಯಾರು, ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಇದಾರಲ್ಲ, ಇವ್ರು ನಾರ್ಮಲ್ ವಿಷನ್ ಇದೆ. ಓಕೆನಾ? ಸೊ ಅವರ ಪೇರೆಂಟ್ ಯಾವ ರೀತಿ ಇತ್ತು ಅಂತ ಹೇಳಿ ಹೇಳಿದ್ರು. ಸೊ ಅವ್ರ ಪೇರೆಂಟಲ್ಲಿ ಈ ರೀತಿ ಕಂಡೀಷನ್ ಇತ್ತು. ಸೊ ಹಾಗಾಗಿ ಇವರು ಮಕ್ಕಳು ಈ ರೀತಿ ಇದ್ದಾರೆ. ಸೊ ಈಗ ಇವರಿಗೆ ಏನಾದರೂ ಪ್ರಾಬಿಲಿಟಿ ಆಫ್ ದೇರ್ ಡಾಟರ್ ಬಿಕಮಿಂಗ್ ಕಲರ್ ಬ್ಲೈಂಡ್. ಸೊ ಹಂಗಂದ್ರೆ ಇವರಿಗೆ ಹುಟ್ಟುವಂತಹ ಡಾಟರ್ಸಿಗೆ ಕಲರ್ ಬ್ಲೈಂಡ್ನೆಸ್ ಆಗುವಂಥ ಪ್ರಾಬಬಿಲಿಟಿ ಪರ್ಸೆಂಟೇಜ್ ಎಷ್ಟಿರ್ಬೋದು ಅಂತ ಹೇಳಿ ಕೇಳಿದ್ದಾರೆ. ಸೊ ನಾವಿಲ್ಲಿ ಏನು ಮಾಡ್ತೀವಿ ಅಂತಂದರೆ ಇಂಥ ಕಾಂಬಿನೇಷನ್ನ ತೊಗೊತೀವಿ. ಒಂದು XY ಅಂತ ತೊಗೊತೀವಿ. ಓಕೆನಾ ಮಕ್ಕಳೇ? ಸೊ ಇನ್ನೊಂದು ಏನು ತೊಗೊತೀವಿ, XCX ಅಂತ ತೊಗೊತೀವಿ. ಸೊ XCX XX ದೆನ್ XCY
ದೆನ್ ಎಕ್ಸ್ ವೈ. ಈಗ ಎಕ್ಸ್ ಸಿ ಎಕ್ಸ್ ಅಂತ ಅಂದ್ರೆ ಏನು, ದಿಸ್ ಈಸ್ ಕ್ಯಾರಿಯರ್. ದೆನ್ ಎಕ್ಸ್ ಸಿ ವೈ ಅಂತಂದ್ರೆ ಸನ್ ಏನಾಗಿದ್ದಾರೆ, ಕಲರ್ ಬ್ಲೈಂಡ್ನೆಸ್ ಇದೆ. ಸನ್ನಿಗೆ ಏನಿದೆ, ಕಲರ್ ಬ್ಲೈಂಡ್ನೆಸ್ ಇದೆ. ಓಕೆನಾ. ಸೊ ಇಲ್ಲಿರುವಂಥವ್ರು ಯಾರು, ಸೊ ಶಿ ವಿಲ್ ಬಿ ಕ್ಯಾರಿಯರ್. ಎಕ್ಸ್ ಎರಡು ಎಕ್ಸ್ಗೆ ಸಿ ಬಂತು ಅಂದ್ರೆ ಮಾತ್ರ ಅವರಿಗೆ ಡಿಸೀಸ್ ಇದೆ ಅಂತ ಅರ್ಥ. ಓಕೆನಾ. ದೆನ್ ಇಲ್ಲಿ ನಾರ್ಮಲ್, ಸೊ ನಾರ್ಮಲ್ ಆ್ಯಂಡ್ ನಾರ್ಮಲ್. ಸೊ ಅವ್ರ ಪ್ರಕಾರ ಏನು, ಡಾಟರ್ಸ್, ಇಬ್ರು ಡಾಟರ್ಸ್ ಇದ್ದಾರೆ. ಓಕೆನಾ. ಸೊ ಇಬ್ರು ಡಾಟರ್ಸ್ ಅಲ್ಲಿ ಇಬ್ರಿಗೂ ಕೂಡ ಕಲರ್ ಬ್ಲೈಂಡ್ನೆಸ್ ಬಂದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, 0%. ಗೊತ್ತಾಯ್ತಾ. ಸೊ ನೆಕ್ಸ್ಟ್ ಏನಾದರೂ ಅವರು ಸನ್ನಲ್ಲಿ ಕಲರ್ ಬ್ಲೈಂಡ್ನೆಸ್ ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳಿದ್ರೆ ಆನ್ಸರ್ ಎಷ್ಟಾಗುತ್ತೆ, ಪಾಸ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ಓಕೆನಾ. ಸೊ ಪಾಸ್ ಮಾಡ್ತೀರಾ, ಇಲ್ಲಿ ನೋಡ್ತೀರಾ. ಓಕೆ. ಸೊ ಇಲ್ಲಿ ಇವರಿಗೆ ಹುಟ್ಟುವಂತ ಸನ್ನಲ್ಲಿ ಎಷ್ಟು ಜನಕ್ಕೆ ಕಲರ್ ಬ್ಲೈಂಡ್ನೆಸ್ ಬಂದಿದೆ, ಸೊ ಅದರ ಪ್ರಾಬಬಿಲಿಟಿ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ದಟ್ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಎಸ್ ನಾನು ಕೂಡ ಈ ರೀತಿ ಕ್ವೆಶನ್ಸ್ ನ ಸಾಲ್ವ್ ಮಾಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ಓಕೆ. ಸೊ ನೆಕ್ಸ್ಟ್ ಏನ್ ಕ್ವೆಶನ್ ಅಂದ್ರೆ, ಇನ್ ಡೈಹ್ಯಾಬ್ರಿಡ್ ಕ್ರಾಸ್ ವೆನ್ F1 ಪ್ಲಾಂಟ್ ಯಾವ ರೀತಿ ಇದೆ, ಕ್ಯಾಪಿಟಲ್ R, ಸ್ಮಾಲ್ r, ಕ್ಯಾಪಿಟಲ್ Y, ಸ್ಮಾಲ್ y ಆರ್ self hybridized. The ratio of segregation of yellow and green in F2 generation. ನೋಡಿ, ಇದ್ಲೂ ಕೂಡ ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ ಡೈಹ್ಯಾಬ್ರಿಡ್ ಕ್ರಾಸ್ ಇಂದು ನಾರ್ಮಲ್ ಆಗಿ ಯಾವ್ದು ತಗೊಂತೀವಿ, 9:3:3:1 ಅಂತ ತಗೊಂತೀವಿ. ಆಕ್ಚುಲ್ ಆಗಿ ಏನ್ ಗೊತ್ತಾ ಮಕ್ಳೇ, ಡೈಹ್ಯಾಬ್ರಿಡ್ ಕ್ರಾಸ್ ಅನ್ನೋದು ಎರಡು ಸಪರೇಟ್ ಆಗಿ ಮೋನೋಹೈಬ್ರಿಡ್ ಕ್ರಾಸ್ ಇದ್ದಂಗೆ. ಡೈಹ್ಯಾಬ್ರಿಡ್ ಕ್ರಾಸ್ ಅಲ್ಲಿ ಎರಡು ಮೋನೋಹೈಬ್ರಿಡ್ ಕ್ರಾಸ್ ಇದ್ದಂಗೆ. ಹೇಗೆ ಅಂತಂದ್ರೆ, ಡೈಹ್ಯಾಬ್ರಿಡ್ ಕ್ರಾಸ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಏನ್ ತಗೊಂಡಿದೀವಿ, ರೌಂಡ್ ಮತ್ತೆ ಫಸ್ಟ್ ರೌಂಡ್ ಮತ್ತೆ ರಿಂಕಲ್ ಅನ್ನುವಂಥದ್ದು ಕ್ಯಾರೆಕ್ಟರ್ ಇದೆ ಅಂತ ಅಂದ್ರೆ ಸೀಡಿನ ಕಲರ್ ರೌಂಡ್ ಮತ್ತೆ ರಿಂಕಲ್. ಓಕೆನಾ. ಸೊ ರೌಂಡ್ ಮತ್ತೆ ರಿಂಕಲ್. ಇನ್ನೊಂದು ಸೀಡಿನ ಶೇಪ್ ತಗೊಂಡಿರೋದು. ಓಕೆ. ಸೊ ಯಾವ್ದು ಕಲರ್ ತಗೊಂಡಿರೋದು ಯಾವುದು, ಯೆಲ್ಲೋ ಮತ್ತೆ ಗ್ರೀನ್. ಸೊ ಒಂದು ಶೇಪ್ ತಗೊಂಡಿರೋದು, ಇನ್ನೊಂದು ಕಲರ್ ತಗೊಂಡಿರೋದು. ಓಕೆನಾ. ಸೊ ಶೇಪ್ ಅಂಡ್ ಕಲರ್ ಅನ್ನೋದು ಎರಡು ಕ್ಯಾರೆಕ್ಟರ್ ಇದೆ. ಸೊ ಎರಡೂ ಕೂಡ ಆಕ್ಚುಲ್ ಆಗಿ ಸಪರೇಟ್ ಆಗಿ ಮೋನೋಹೈಬ್ರಿಡ್ ಕ್ರಾಸ್ ತರ ಆಕ್ಟ್ ಮಾಡುತ್ತೆ. ಅದಕ್ಕೆ ಅವ್ರು ಏನಂತ ಹೇಳಿದ್ರು, ಡೈಹ್ಯಾಬ್ರಿಡ್ ಕ್ರಾಸ್ ಆದ್ಮೇಲೆ ಮೆಂಡಲ್ ಅಂಕಲ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಹೇಳಿದ್ರು. ಅಂದ್ರೆ ಎರಡು ಕ್ಯಾರೆಕ್ಟರ್ನ ನಾವು ಕೂಡಿಸಿದ್ರು ಕೂಡ ಎರಡೂ ಕೂಡ ಇಂಡಿಪೆಂಡೆಂಟ್ ಆಗಿ ಸಪರೇಟ್ ಆಗುತ್ತೆ ಅಂತ. ಅಸಾರ್ಟ್ ಅಂತ ಅಂದ್ರೆ ಸಪರೇಟ್ ಆಗೋದು ಅಂತ ಅರ್ಥ. ಸೊ ಹೇಗೆ ಅಂತಂದ್ರೆ 9:3:3:1 ಇದೆ ಅಂತಂದ್ರೆ ಇಲ್ಲಿ ಏನಂತ ಮಕ್ಕಳೇ, ರೌಂಡ್ ಎಲ್ಲೋ ರೌಂಡ್ ಗ್ರೀನ್, wrinkle yellow, wrinkle ಗ್ರೀನ್ ಅಂತ ಅರ್ಥ. ಓಕೆನಾ. ಸೊ wrinkle yellow, wrinkle ಗ್ರೀನ್. ಈಗ ಅವ್ರು ಏನಂತ ಕೇಳಿದ್ರು ನಮಗೆ, ಬರೀ ಒಂದೇ ಯಾವುದು ಯೆಲ್ಲೋ ಮತ್ತೆ ಗ್ರೀನ್ ಅಂತಂದ್ರೆ ಕಲರ್ ಅಷ್ಟೇ ತಗೊಂಡ್ರೆ. ಸಿ ಯೆಲ್ಲೋ ಎಲ್ಲಿದೆ, ಇಲ್ಲಿ ಒಂದಿದೆ ಮತ್ತೆ ಇಲ್ಲಿ ಒಂದಿದೆ. ಸೊ ಎಷ್ಟಾಯ್ತು, 9, 10, 11, 12. ಓಕೆನಾ. ದೆನ್ ಗ್ರೀನ್ ಎಷ್ಟಿದೆ, ಇಲ್ಲಿ ಒಂದಿದೆ ಮತ್ತೆ ಇಲ್ಲಿ ಒಂದಿದೆ. ಸೊ 3 + 1 ವಿಲ್ ಬಿ 4. ಸೊ ನಮಗೆ ಏನಾಗುತ್ತೆ, 3:1 ರೇಷಿಯೋ ಬರುತ್ತೆ. ಸೊ ಲೈಕ್ ಮೋನೋಹೈಬ್ರಿಡ್ ಕ್ರಾಸ್ ಅಲ್ಲಿ ಹೇಗೆ ರೇಷಿಯೋ ಬಂದಿತ್ತಲ್ಲ, ಅದೇ ರೀತಿ 3:1 ರೇಷಿಯೋ ಬರುತ್ತೆ. ಅದೇ ರೀತಿ ಅವ್ರೇನಾದ್ರು ನೆಕ್ಸ್ಟ್ ಇನ್ನೊಂದು ಕ್ಯಾರೆಕ್ಟರ್ ಯಾವುದು ಶೇಪಿಗೆ ಕೇಳಿದ್ರೆ ಏನಾಗುತ್ತೆ, ಪಾಸ್ ಮಾಡಿ ಕಮೆಂಟ್ ಮಾಡಿ. ಸೊ ಇದೇ ಸೇಮ್ ಕ್ವೆಶನ್ ಇಲ್ಲಿ ರೌಂಡ್ ಮತ್ತೆ ರಿಂಕಲ್ ಅಂತ ಹೇಳಿ ಕ್ವೆಶನ್ ಕೇಳಿದ್ರೆ ಇದಕ್ಕೆ ಆನ್ಸರ್ ಏನಾಗುತ್ತೆ, ಯು ಜಸ್ಟ್ ಪಾಸ್ ಅಂಡ್ ದೆನ್ ಆನ್ಸರ್. ಓಕೆನಾ. ಸೊ ಈ ರೀತಿ ಕೂಡ ನಿಮಗೆ ಕ್ವೆಶನ್ಸ್ ಕೇಳ್ತಾರೆ. ದೆನ್ ಅ ಹ್ಯೂಮನ್ ಮೇಲ್ ಇಸ್ ಹೆಟರೋಸೈಗಸ್ ಫಾರ್ ಆಟೋಸೋಮಲ್ ಜೀನ್ A and B. ಸೊ ಹೆಟರೋಸೈಗಸ್ ಅಂತಂದ್ರೆ ನಾವೇನಂತ ಬರ್ಕೊಂತೀವಿ, A ಅಂತ ಬರ್ಕೊಂಡ್ವಿ. ಓಕೆ. ಅಂಡ್ ಹಿ ಈಸ್ ಆಲ್ಸೋ ಹೆಮಿಸೈಗಸ್ ಫಾರ್ ಹಿಮೋಫಿಲಿಕ್ ಜೀನ್. ಹೆಮಿಸೈಗಸ್ ಫಾರ್ ಹಿಮೋಫಿಲಿಕ್ ಅಂತ ಅಂದ್ರೆ ಏನು, XHY ಅಂತ ಅರ್ಥ. ಓಕೆನಾ. ಸೊ ಮೇಲ್ಸ್ ಯಾವಾಗಲೂ ಹೆಮಿಸೈಗಸ್ ಕಂಡೀಷನ್ ಇರ್ತಾರೆ. ಯಾಕೆ ಅಂತಂದ್ರೆ ಡಿಸೀಸ್ ಕಾಸ್ ಮಾಡುವಂತಹ ಜೀನು X ಕ್ರೋಮೋಸೋಮ್ ಅಲ್ಲಿ ಇರುತ್ತೆ, Y ಕ್ರೋಮೋಸೋಮ್ ಅಲ್ಲಿ ಇರಲ್ಲ. ಸೊ ಹಾಗಾಗಿ ಹೆಮಿಸೈಗಸ್ ಕಂಡೀಷನ್ ಅಂತ ಹೇಳ್ತೀವಿ. ಅಂದ್ರೆ ಒಂದೇ X ಇದೆ, ಸೊ ದಟ್ಸ್ ವೈ ಇಟ್ ಇಸ್ ಹೆಮಿಸೈಗಸ್ ಕಂಡೀಷನ್. ದೆನ್ ವಾಟ್ ಪರ್ಸೆಂಟೇಜ್ ಆಫ್ ಸ್ಪರ್ಮ್ಸ್ ವಿಲ್ ಕ್ಯಾರಿ ABH ಜೀನೋಟೈಪ್. ABH ಇರುವಂತಹದ್ದು ಜೀನೋಟೈಪ್ ನಮಗೆ ಹೇಗೆ ಸಿಗುತ್ತೆ, ಎಷ್ಟು ಪರ್ಸೆಂಟೇಜ್ ಅಂತ ಕೇಳ್ತಾ ಇದ್ದಾರೆ. ಸೊ ಕ್ವೆಶನ್ ಅಲ್ಲಿ ಏನ್ ಕೇಳಿದ್ದಾರೆ, ABH ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವು ಇವಾಗ ಏನ್ ಮಾಡ್ಕೊಂತೀವಿ ಅಂತ ಅಂದ್ರೆ, ಇದರಲ್ಲಿ A ಬೇಕು, ಇದರಲ್ಲಿ B ಬೇಕು, ಮತ್ತೆ ಇದರಲ್ಲಿ H ಪ್ರೊಡ್ಯೂಸ್ ಮಾಡುವಂಥದ್ದು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ A in AA ಎಷ್ಟು ಪ್ರಾಬಬಿಲಿಟಿ ಬರ್ಬೋದು ಅಂತಂದ್ರೆ ದಟ್ ವಿಲ್ ಬಿ ಹಾಫ್. ಓಕೆನಾ. ಸೊ ಹಾಫ್. ದೆನ್ B ಯಾವುದ್ರಲ್ಲಿ, ಕ್ಯಾಪಿಟಲ್ B ಸ್ಮಾಲ್ B ಅಲ್ಲಿ ಎಷ್ಟಾಗುತ್ತೆ ಪ್ರಾಬಬಿಲಿಟಿ, ಹಾಫ್ ಆಗುತ್ತೆ. ದೆನ್ XH ಯಾವುದ್ರಲ್ಲಿ, XHY ಅಲ್ಲಿ ಎಷ್ಟಾಗುತ್ತೆ, ಅಗೇನ್ ಪ್ರಾಬಬಿಲಿಟಿ
ಗ್ಯಾಮೆಟ್ಸ್ ಅಲ್ಲಿ ಒಂದು ಗ್ಯಾಮೆಟ್ ಬರ್ಬೋದು. ಓಕೆನಾ? ಸೊ ಅಂದ್ರೆ ಪ್ರೊಡ್ಯೂಸ್ ಆಗುವಂತಹ ಗ್ಯಾಮೆಟ್ಸ್ ಅಲ್ಲಿ ಅರ್ಧ ಗ್ಯಾಮೆಟ್ಸ್ಗಳು ಅಂತಂದ್ರೆ 4 ಪ್ರೊಡ್ಯೂಸ್ ಆಯ್ತು ಅಂತಂದ್ರೆ ಅದರಲ್ಲಿ 2 ಏನಾಗುತ್ತೆ ಎಕ್ಸ್ ಹೆಚ್ ಆಗಿರುತ್ತೆ ಕಂಡೀಷನ್, ಇನ್ನೂ 2ರಲ್ಲಿ ವೈ ಕಂಡೀಷನ್ ಹೋಗಿರುತ್ತೆ. ಓಕೆನಾ? ಸೊ ಹಾಗಾಗಿ ಪ್ರಾಬಬಿಲಿಟಿ ಏನಾಯ್ತು ಹಾಫ್ ಆಯ್ತು. ಸೊ ನಾವು ತಗೊಂಡಾಗ 1/2 ಇಂಟು 1/2 ಇಂಟು 1/2 ಬಿಕಾಸ್ ಎ ಬಿ ಹೆಚ್ ಬೇಕು, ಎ ಬಿ ಹೆಚ್ ಬೇಕು. ಓಕೆ, ಸೊ ದಟ್ ವಿಲ್ ಬಿ 1/8 ಇದನ್ನ ಪ್ರಾಬಬಿಲಿಟಿ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ನಮಗೆ ಎಷ್ಟು ಸಿಗುತ್ತೆ 12.5% ಸಿಗುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ನೀವು ಸಾಲ್ವ್ ಮಾಡ್ತೀರಾ. ಸೊ ಇದನ್ನು ಕೂಡ ಒಂದು principle of inheritance question है. Next, a garden pea round shape of seed is dominant over wrinkle shape. So round shape is dominant over wrinkle shape. Okay, a pea plant heterozygous for round shape of seed is selfed. So heterozygous for round anta andre enu capital R small r. Okay, heterozygous for round shape is selfed and 1600 seeds produced during cross are subsequently germinated. ಸೊ ಟೋಟಲ್ ಆಗಿ ಎಷ್ಟು ಬಂತು ಅಂತಂದ್ರೆ 1600 ಪ್ರೋಜನಿ ಬಂತು ಈ ರೀತಿ ಕಾಂಬಿನೇಷನ್ ಮಾಡಿದಾಗ. ಓಕೆ, ದೆನ್ ಹೌ ಮೆನಿ ಸೀಡ್ಲಿಂಗ್ಸ್ ವುಡ್ ಹ್ಯಾವ್ ದ ಪೇರೆಂಟಲ್ ಫಿನೋಟೈಪ್. ಸೊ ಅವಾಗಲೇ ಅಲ್ಲಿ ನಾನ್ ಪೇರೆಂಟಲ್ ಕೇಳಿದ್ರು, ಇಲ್ಲಿ ಪೇರೆಂಟಲ್ ಫಿನೋಟೈಪ್ ಕೇಳ್ತಾರೆ. ಬಟ್ ಇಲ್ಲಿ ತಗೊಂಡಿರುವಂಥ ಕ್ಯಾರೆಕ್ಟರ್ಸು ಒಂದೇ, ಮೀನ್ಸ್ ಮೋನೋಹೈಬ್ರಿಡ್ ಕ್ರಾಸ್ ತಗೊಂಡಿದ್ದಾರೆ. ಓಕೆನಾ? ಸೊ ಅಂತಂದ್ರೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದೆ. ಸೊ ಇಲ್ಲಿ ನೆಕ್ಸ್ಟ್ ನಮಗೆ ಏನು ಬರುತ್ತೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬರುತ್ತೆ. ಇದನ್ನ ಮತ್ತೆ ಸೆಲ್ಫಿಂಗ್. Okay, so selfing of this again capital R small r. See, seed selfed. Okay na? So avaga next F2 generation alli ಎಷ್ಟು ಬಂದಿದೆ ಅಂತ ಅಂದ್ರೆ 1600 seeds ಬಂದಿದೆ. Okay na? So ಇಲ್ಲಿ ಏನ್ ಕಾಂಬಿನೇಷನ್ ಆಗುತ್ತೆ ಅಂತಂದ್ರೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಮತ್ತೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದೆ. ಓಕೆ, ಸೊ ಇದರಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ದೆನ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ದೆನ್ ಸ್ಮಾಲ್ ಆರ್. ಸೊ ರೌಂಡ್ ಇರುವಂಥದ್ದು ಎಷ್ಟಾಗುತ್ತೆ 3 ಆಗುತ್ತೆ, ರಿಂಕಲ್ ಇರುವಂಥದ್ದು ಎಷ್ಟಾಗುತ್ತೆ 1 ಆಗುತ್ತೆ. ಓಕೆ, ಸೊ ಪೇರೆಂಟಲ್ ಕಾಂಬಿನೇಷನ್ ಎಷ್ಟಾಯ್ತು? ಸೊ ಪೇರೆಂಟಲ್ ಕಾಂಬಿನೇಷನ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ದೆನ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ 2 ಬಂತು. ಪೇರೆಂಟಲ್ ಕಾಂಬಿನೇಷನ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂತಂದ್ರೆ ದಟ್ ವಿಲ್ ಬಿ ಪೇರೆಂಟಲ್ ಕಾಂಬಿನೇಷನ್. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಟೋಟಲ್ ಔಟ್ ಆಫ್ 4 ಅಲ್ಲಿ 3 ಆರ್ ಪೇರೆಂಟಲ್ ಕಾಂಬಿನೇಷನ್ ಬಂದಿದೆ. ಓಕೆ, ದಟ್ ವಿಲ್ ಬಿ 3/4 ಏನಾಗಿದೆ ಪೇರೆಂಟಲ್ ಕಾಂಬಿನೇಷನ್ ಬಂದಿದೆ. ಓಕೆ, ದೆನ್ ಹಂಗಾದ್ರೆ ರೌಂಡ್ ಇರುವಂಥದ್ದು ಪೇರೆಂಟಲ್ ಕಾಂಬಿನೇಷನ್ ಬಂದಿದೆ. ಸೊ ಟೋಟಲ್ ಆಗಿ ಏನಂತ ಅರ್ಥ 3/4 ಔಟ್ ಆಫ್ ಇಲ್ಲಿ 4 ಅಲ್ಲಿ 3 ಇತ್ತು ಅಂತ ಅಂದ್ರೆ 1600ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಾ. ಓಕೆನಾ? ಸೊ ನಮಗೆ ಎಷ್ಟು ಸಿಗುತ್ತೆ ಆನ್ಸರು, ದಟ್ ವಿಲ್ ಬಿ 1200. ಗಾಟ್ ದಿಸ್ ಮಕ್ಕಳೇ? ಸೊ ಈ ರೀತಿನೂ ಕೂಡ ಅಂದ್ರೆ ಮೋನೋಹೈಬ್ರಿಡ್ ಕ್ರಾಸ್ ಅಲ್ಲಿನೂ ಕೂಡ ನೀವು ಈ ರೀತಿ ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅವಾಗೆ ನಾವು ಡಿಸ್ಕಸ್ ಮಾಡಿದ್ದು ಡೈಹೈಬ್ರಿಡ್ ಕ್ರಾಸಿಗೆ, ಇವಾಗ ಇಲ್ಲಿ ಡಿಸ್ಕಸ್ ಮಾಡ್ತಿರೋಂಥದ್ದು ಮೋನೋಹೈಬ್ರಿಡ್ ಕ್ರಾಸಿಗೆ. ಸರಿನಾ? ದೆನ್ ನೆಕ್ಸ್ಟ್ ಕ್ವೆಶನ್, ನಂಬರ್ ಆಫ್ ಪ್ರೋಜನಿ ಏನಾದರೂ ಕೇಳಿದ್ರೆ, ನಂಬರ್ ಆಫ್ ಪ್ರೋಜನಿ ಅಂತ ಕೇಳಿದ್ರೆ ಮೋನೋಹೈಬ್ರಿಡ್ ಕ್ರಾಸ್ ಅಲ್ಲಿ ಏನಂತ ಫಾರ್ಮುಲಾ ಹಾಕೊಂತೀರಾ, 2n ಸ್ಕ್ವಯರ್ ಅಂತ ಹಾಕೊಂತೀರಾ. ಓಕೆನಾ? ಸೊ ಅದೇ ರೀತಿ ನಂಬರ್ ಆಫ್ ಪ್ರೋಜನಿ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ಎಷ್ಟು ಬಂತು ಅಂತ ಕೇಳಿದ್ರೆ 2n ಸ್ಕ್ವೇರ್ ಅಂತ ಹಾಕೊಂತೀರಿ. n ಅಂತಂದ್ರೆ ನಾವು ಟೈಪ್ ಆಫ್ ಕ್ರಾಸ್, ಇಲ್ಲಿ ಮೋನೋಹೈಬ್ರಿಡ್ ಇತ್ತು ಅಂತಂದ್ರೆ 1 ಅಂತ, ಇಲ್ಲಿ ಡೈಹೈಬ್ರಿಡ್ ಇತ್ತು ಅಂದ್ರೆ 2 ಅಂತ. ಗೊತ್ತಾಯ್ತಾ? ಸೊ ಆ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ನಂಬರ್ ಆಫ್ ಗ್ಯಾಮೆಟ್ಸ್ ಅಂತ ಕೇಳ್ತಾರೆ. ಅವಾಗ ಏನಂತ ತಗೊಂತೀರಾ, 2n ಅಂತ ತಗೊಂತೀರಾ. ದಟ್ ವಿಲ್ ಬಿ ನಂಬರ್ ಆಫ್ ಹೆಟ್ರೋಸೈಗೋಟ್ಸ್ ಅಂತ. n ಅಂದ್ರೆ ದಟ್ ವಿಲ್ ಬಿ ಈ ತರ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ, ಸ್ಮಾಲ್ ಬಿ, ನೆಕ್ಸ್ಟ್ ಕ್ಯಾಪಿಟಲ್ ಸಿ, ಸ್ಮಾಲ್ ಸಿ, ಕ್ಯಾಪಿಟಲ್ ಡಿ, ಕ್ಯಾಪಿಟಲ್ ಡಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ರೀತಿ ಕಾಂಬಿನೇಷನ್ ಇದೆ. ಇದರಲ್ಲಿ ಗ್ಯಾಮೆಟ್ಸ್ ಎಷ್ಟು ಬಂತು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳ್ತಾರೆ. ಹೆಟ್ರೋಸೈಗಸ್ ಕಂಡೀಷನ್ ಎಷ್ಟಿದೆ ಅದನ್ನ ನೀವು ನೋಟ್ ಮಾಡ್ಕೊತೀರಾ. ಅಂದ್ರೆ ಎರಡೂ ಕೂಡ ಡಿಫ್ರೆಂಟ್ ಇರುವಂಥದ್ದು ಎಷ್ಟು ಕಂಡೀಷನ್ ಇದೆ, 3 ಇದೆ. ಸೊ ಹಾಗಾಗಿ 2/3 ಅಂತಂದ್ರೆ ಆನ್ಸರ್ ಏನಾಗುತ್ತೆ 8 ಅಂತ ಆಗುತ್ತೆ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಓಕೆ, ಸೊ ಇದು ಕೆಲವೊಂದ್ಸರಿ ಕೇಳಿದ್ದಾರೆ ಕ್ವೆಶನ್ಸ್. ನೆಕ್ಸ್ಟ್ ಏನಂತಂದ್ರೆ ದ ನಂಬರ್ ಆಫ್ ಕೋಡಾನ್ಸ್ ಎಫೆಕ್ಟಿವ್ ಇನ್ ಕೋಡಿಂಗ್ 20 ಅಮೈನೋ ಆಸಿಡ್. ನೋಡಿ 20 ಅಮೈನೋ ಆಸಿಡ್ಗೆ ಎಷ್ಟು ಕೋಡಾನ್ಸ್ ಇದೆ ಅಂತ ಕೇಳಿದ್ದಾರೆ. ಸೊ ಟೋಟಲ್ ಆಗಿ ಎಷ್ಟಾಗುತ್ತೆ 61. ಯಾಕಂದ್ರೆ ಇನ್ನು ಮಿಕ್ಕಿರುವಂಥದ್ದು 3 ಏನಾಗುತ್ತೆ, ದಟ್ ವಿಲ್ ಬಿ ನಾನ್ ಕೋಡಿಂಗ್. ಯಾವುದು UAA, UAG ಮತ್ತೆ UGA ಸ್ಟಾಪ್ ಕೋಡಾನ್ಸ್. ಓಕೆನಾ? ದೆನ್ ನೆಕ್ಸ್ಟ್ ಏನು ಕ್ವೆಶನ್, ದ ಲೆಂತ್ ಆಫ್ ದ DNA ಹೆಲಿಕ್ಸ್ ಇನ್ ಟಿಪಿಕಲ್ ನ್ಯೂಕ್ಲಿಯೋಸಮ್. ಸೊ ಒಂದು ನ್ಯೂಕ್ಲಿಯೋಸಮ್ ಅಲ್ಲಿ DNA ಎಷ್ಟು ರ್ಯಾಪ್ ಆಗಿರುತ್ತೆ ಅಂತ ಕೇಳ್ತಾರೆ. ಸೊ ಇದು ನಾರ್ಮಲ್ ಕ್ವೆಶನ್ ಗೊತ್ತಿರುವಂಥದ್ದು 200. ಸೊ ನೆಕ್ಸ್ಟ್ ಇನ್ನೊಂದ್ಸರಿ ಕೆಲವೊಂದ್ಸರಿ ಏನಂತ ಕೇಳ್ತಾರೆ ಅಂತಂದ್ರೆ ಲೆಂತ್ ಕೇಳ್ತಾರೆ, ಲೆಂತ್ ಆಫ್ DNA. ಸೊ ಲೆಂತ್ ಆಫ್ DNA ಕೇಳ್ತಾರೆ. ಇದರಲ್ಲಿ 2 ಕಂಡೀಷನ್ ಇದೆ. ಒಂದು ಸಿಂಗಲ್ ಸ್ಟ್ರಾಂಡೆಡ್ ಇದ್ದಾಗ, ಇನ್ನೊಂದು ಡಬಲ್ ಸ್ಟ್ರಾಂಡೆಡ್ ಇದ್ದಾಗ. ಸಿಂಗಲ್ ಸ್ಟ್ರಾಂಡೆಡ್ ಇದ್ದಾಗ ಲೆಂತ್ ಆಫ್ DNA ಇಸ್ ನಥಿಂಗ್ ಬಟ್ ವಾಟ್, ದಟ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್. ನ್ಯೂಕ್ಲಿಯೋಟೈಡ್ಸ್ ಎಷ್ಟಿದೆ ಅಷ್ಟೇ ಲೆಂತ್ ಅಂತ ಅಂದಂಗೆ. ಓಕೆನಾ? ಸೊ ನ್ಯೂಕ್ಲಿಯೋಟೈಡ್ಸ್ ಎಷ್ಟಿದೆ ಅಷ್ಟೇ DNA ಲೆಂತ್ ಇದ್ದಂಗೆ.
ಓಕೆ, ಸೊ ಆ ರೀತಿ. ಅಥವಾ ಡಬಲ್ ಸ್ಟ್ಯಾಂಡರ್ಡ್ ಇದ್ದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದರೆ ದಟ್ ವಿಲ್ ಬಿ ನಂಬರ್ ಆಫ್ ಬೇಸ್ ಪೇರ್ಸ್ ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ಟು ಬೇಸ್ ಪೇರ್ಸ್. ಸೊ ಎರಡು ಬೇಸ್ ಪೇರ್ಸ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಲ್ಲ ಅದು, ಮತ್ತೆ ಎಷ್ಟು ಬೇಸ್ ಪೇರ್ಸ್ ಇದೆ ಟೋಟಲ್, ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ DNA ಲೆಂತ್ ಸಿಗುತ್ತೆ. ಓಕೆನಾ? ಸೊ ಈ ಫಾರ್ಮುಲಾ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಯಾಕಂದ್ರೆ ಈ ರೀತಿನೂ ಕೂಡ ಕ್ವೆಶನ್ ಕೇಳಿದ್ದಾರೆ ಆಲ್ರೆಡಿ. ಓಕೆ, ದೆನ್ ಏನಂದ್ರೆ according to Human Genome Project HGP, the total number of genes in human genome is estimated 30,000. The number of genes on Y chromosome. So Y chromosome ಅಲ್ಲಿ ಎಷ್ಟು ಜೀನ್ಸ್ ಇರುತ್ತೆ ಅಂತ. ಸೊ ಡೈರೆಕ್ಟ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟಿನ ರಿಸಲ್ಟ್ ಇದು, ದಟ್ ವಿಲ್ ಬಿ 231 ಜೀನ್ಸ್ ಅಂತ ನೀವು ಬರೀತೀರಾ. ದೆನ್ ಸೀಕ್ವೆನ್ಸ್ ಕೊಡ್ತಾರೆ ಮಕ್ಕಳು, ಈ ರೀತಿ ಸೀಕ್ವೆನ್ಸ್ ಕೊಟ್ಟು mRNA ಅಥವಾ RNA ಅಲ್ಲಿ ಏನು ಬರುತ್ತೆ ಅಂತಂದೇಳಿ, mRNA ಅಥವಾ ಕೋಡಿಂಗ್ ಸೀಕ್ವೆನ್ಸ್ ಅಲ್ಲಿ ಏನು ಬರುತ್ತೆ ಅಂತ ಹೇಳಿ ಕ್ವೆಶನ್ಸ್ ಕೇಳ್ತಾರೆ. ಸೊ ನಾವು ಒಂದು ತಿಳ್ಕೊಬೇಕಾಗಿರುವಂಥದ್ದು, ಇಫ್ 3' to 5' ಏನಾದರೂ ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ATGC ಈ ಥರ ಸೀಕ್ವೆನ್ಸ್ ಕೊಟ್ಟಿದ್ದಾರೆ ಅಂತ ಅಂದರೆ ಏನರ್ಥ, ದಿಸ್ ಈಸ್ ಟೆಂಪ್ಲೇಟ್ ಸ್ಟ್ರಾಂಡ್ ಅಂತ. 3' to 5' ಇತ್ತು ಅಂತಂದರೆ ಅದು ಟೆಂಪ್ಲೇಟ್ ಸ್ಟ್ರಾಂಡ್ ಇದೆ ಅಂತ ಅರ್ಥ. ಓಕೆನಾ? ಸೊ ಇದು ಟೆಂಪ್ಲೇಟ್ ಸ್ಟ್ರಾಂಡ್ ಅಂತ ಅರ್ಥ. ದೆನ್ 5' to 3' ಏನಾಗುತ್ತೆ, 5' to 3' ಏನಾಗುತ್ತೆ, ದಿಸ್ ವಿಲ್ ಬಿ ಕೋಡಿಂಗ್ ಸ್ಟ್ರಾಂಡ್. ಸೊ ಟೆಂಪ್ಲೇಟ್ ಸ್ಟ್ರಾಂಡ್ ಇದು ಆಯಿತು ಅಂತಂದರೆ ಕೋಡಿಂಗ್ ಸ್ಟ್ರಾಂಡ್ ಏನಾಗುತ್ತೆ 5' to 3' ಇರುತ್ತೆ. ಸೊ ಕಾಂಪ್ಲಿಮೆಂಟರಿಗೆ ಏನಿರುತ್ತೆ, TACG ಇರುತ್ತೆ. ಓಕೆನಾ? ದೆನ್ mRNA ಯಾವ ರೀತಿ ಬರುತ್ತೆ, ಟೆಂಪ್ಲೇಟ್ ಸ್ಟ್ರಾಂಡಲ್ಲಿ ಏನಿರುತ್ತೆ ಅದರ ಅಪೋಸಿಟ್ ಏನಾಗುತ್ತೆ mRNA ಅಲ್ಲಿ ಬರುತ್ತೆ. ಸೊ ಅವರು ಆನ್ಸರಲ್ಲಿ ನಿಮಗೆ mRNA ಕಂಡಿಡಿರಿ ಅಂತ ಕೇಳಿದಾಗ ಸೊ ನೀವು ಯಾವಾಗಲೂ ನೋಟ್ ಮಾಡ್ಕೋಬೇಕು, mRNA ಸ್ಟಾರ್ಟ್ ಆಗೋದು ಯಾವುದರಿಂದ, 5' to 3' ಇಂದ. ಸೊ ನೀವು ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ ಅಂತ ಅಂದರೆ ಜಸ್ಟ್ ಕಾಂಪ್ಲಿಮೆಂಟ್ರಿ ಉಲ್ಟಾ ಕ್ಯಾಲ್ಕುಲೇಟ್ ಮಾಡ್ತೀರಾ. ಇಲ್ಲಿ ಕೊಟ್ಟಿರುವಂತಹ ಸ್ಟ್ರಾಂಡ್ ಯಾವುದು ಅಂತೇಳಿ ನೋಡೋದೇ ಇಲ್ಲ. 5' to 3' ಇತ್ತು ಅಂದರೆ ದಿಸ್ ಈಸ್ mRNA. ಓಕೆನಾ? ಸೊ ಇದು DNA ಸ್ಟ್ರಾಂಡ್. ಓಕೆ, ಸೊ ಇಲ್ಲಿರುವಂಥದ್ದು mRNA ಫಾರ್ಮೇಷನ್ ಆಗಿರುತ್ತೆ. ಯಾವ ರೀತಿ ಆಗುತ್ತೆ ನೋಡಿ, A ಇದ್ರೆ ಉಲ್ಟಾ ಏನಾಗಬೇಕು, ಅಡಿನಿನ್ ಥೈಮಿನ್ ಆಗಬೇಕು ಉಲ್ಟಾ. ಓಕೆನಾ? ಕಾಂಪ್ಲಿಮೆಂಟ್ರಿ ಥೈಮಿನ್ ಇರಬೇಕು. ಬಟ್ ಇಲ್ಲಿ ಥೈಮಿನ್ ಬರೋದಿಲ್ಲ, mRNA ಇರೋದಕ್ಕೆ ಏನಾಗುತ್ತೆ ಯುರಾಸಿಲ್ ಬಂತು. ದೆನ್ ಥೈಮಿನ್ ಇದ್ರೆ ಉಲ್ಟಾ ಏನಾಗುತ್ತೆ ಅಡಿನಿನ್. ದೆನ್ G ಇದ್ರೆ C ಇದ್ರೆ G. ದೆನ್ ಇಫ್ ಯು ಸಿ ದಿಸ್ mRNA ಮತ್ತೆ ಕೋಡಿಂಗ್ ಸ್ಟ್ರಾಂಡ್ ಎರಡು ಸೇಮ್ ಇದೆ ತಾನೆ. mRNA ಈಸ್ ಈಕ್ವಲ್ ಟು ಕೋಡಿಂಗ್ ಸ್ಟ್ರಾಂಡ್ ತಾನೆ. ಸೊ ಹಾಗಾಗಿ ಯಾವಾಗಾದ್ರೂ ಕ್ವೆಶನ್ ಅಲ್ಲಿ ನಿಮಗೇನಾದ್ರೂ ಕೋಡಿಂಗ್ ಸ್ಟ್ರಾಂಡ್ ಕೊಟ್ಬಿಟ್ಟು mRNA ಬರೀರಿ ಅಂತಂದ್ರೆ ಯು ಜಸ್ಟ್ ರೀಪ್ಲೇಸ್ T ವಿತ್ ಯುರಾಸಿಲ್. ಸೊ ಅವಾಗ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ನೀವೇನಾದ್ರೂ ಕೋಡಿಂಗ್ ಸ್ಟ್ರಾಂಡ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಮತ್ತೆ ವಾಪಸ್ ಟೆಂಪ್ಲೇಟ್ ಸ್ಟ್ರಾಂಡ್ ಬರ್ಕೊಂಡು ಅದರಿಂದ ಮತ್ತೆ mRNA ಕ್ಯಾಲ್ಕುಲೇಟ್ ಮಾಡಬೇಕು, ಆ ರೀತಿ ಅವಶ್ಯಕತೆ ಇಲ್ಲ. ಸೊ ಕ್ವೆಶನ್ ಅಲ್ಲಿ ಏನಾದರೂ 5' to 3' ಕೋಡಿಂಗ್ ಸ್ಟ್ರಾಂಡ್ ಕೊಟ್ಟು ನಿಮಗೆ mRNA ಬರೀರಿ ಅಂತ ಅಂದ್ರೆ ನೀವೇನು ಮಾಡ್ತೀರಾ, ಯು ಜಸ್ಟ್ ರೀಪ್ಲೇಸ್ ಥೈಮಿನ್ ವಿತ್ ಯುರಾಸಿಲ್, ಅಷ್ಟೇ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ದೆನ್ ಇನ್ನೊಂದು ಏನು ನೋಡ್ಕೋಬೇಕು ನೀವು ಯಾವಾಗಲೂ ಅಂತಂದರೆ, ಯಾವುದು ಸೀಕ್ವೆನ್ಸ್ ಕೊಟ್ಟಿದ್ದಾರಲ್ಲ ಅದು ತುಂಬ ಇಂಪಾರ್ಟೆಂಟ್. 3' to 5' ಇದ್ರೆ ಟೆಂಪ್ಲೇಟ್ ಆಗುತ್ತೆ. ದೆನ್ 5 to 3 ಇದ್ರೆ ಅದು ಕೋಡಿಂಗ್ ಸ್ಟ್ರಾಂಡ್ ಆಗುತ್ತೆ. ದೆನ್ mRNA 5 to 3 ಇರುತ್ತೆ. ಓಕೆ, ಸೊ ಆಲ್ವೇಸ್ ಕೋಡಿಂಗ್ ಸ್ಟ್ರಾಂಡ್ ಯಾವುದಕ್ಕೆ ಮ್ಯಾಚ್ ಆಗ್ತಿರುತ್ತೆ ಅಂದರೆ ಸೇಮ್ ಯಾವುದಿರುತ್ತೆ ಅಂದರೆ mRNA ಇರುತ್ತೆ. ಸೊ ಹಾಗಾಗಿ ಕೋಡಿಂಗ್ ಸ್ಟ್ರಾಂಡ್ನ ಸೆನ್ಸ್ ಸ್ಟ್ರಾಂಡ್ ಅಂತಲೂ ಕೂಡ ಹೇಳ್ತೀವಿ. ಗೊತ್ತಾಯ್ತಾ ಮಕ್ಕಳೇ? ಸೊ ಇಲ್ಲಿ ನೋಡಿ ಈಸಿಯಾಗಿ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅವ್ರು ಏನು ಕೇಳಿದ್ದಾರೆ ಅಂತಂದರೆ 3' to 5' ಕೇಳಿದ್ದಾರೆ, mRNA ಬರೀರಿ ಅಂತ ಹೇಳಿದ್ದಾರೆ. ಸೊ mRNA ನಮಗೆ ಗೊತ್ತಿರೋಂಗೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, 5 to 3 ಬರಬೇಕು. ಸೊ 3 to 5 ಯಾವುದಿದೆ ಅದನ್ನ ನಾವು ಎಲಿಮಿನೇಟ್ ಮಾಡ್ತೀವಿ. ಓಕೆ, ದೆನ್ ಥೈಮಿನ್ mRNA ಅಲ್ಲಿ ಇರುತ್ತಾ ಇರಲ್ವಾ, ಸೊ ಥೈಮಿನ್ ಇರೋದೇ ಇಲ್ಲ. ಸೊ ಎಲ್ಲೆಲ್ಲಿ ಥೈಮಿನ್ ಬಂದಿದೆ ಅದನ್ನು ಕೂಡ ನಾವು ಎಲಿಮಿನೇಟ್ ಮಾಡಿದ್ವಿ. ಇನ್ನು ಮಿಕ್ಕಿರುವಂಥ ಆನ್ಸರ್ ಯಾವುದು ಇದೆ, ಬೇಕಿದ್ರೆ ನೀವು ಕಾಂಪ್ಲಿಮೆಂಟ್ರಿ ಬರ್ಕೊಂಡು ನೋಡಿ, ಇದೇ ಕರೆಕ್ಟಾಗಿ ಆನ್ಸರ್ ಸಿಕ್ಕಿರುತ್ತೆ. ಓಕೆನಾ? ಸೊ ನೋಡಿದ ತಕ್ಷಣ ಈಸಿಯಾಗಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಹೀಗೆ ಜಸ್ಟ್ ಯೂಸ್ ಲಾಜಿಕ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀರಾ. ಓಕೆನಾ? ಸೊ ದಿಸ್ ಇಸ್ ಹೌ ಯು ನೀಡ್ ಟು ಸಾಲ್ವ್ ಕ್ವೆಶನ್ಸ್. ದೆನ್ ಅ ಮೆಚ್ಯೂರ್ mRNA ಕನ್ಸಿಸ್ಟ್ 900 ಬೇಸಸ್ ವಿದೌಟ್ ಎನಿ ಸ್ಟಾಪ್ ಕೊಡೋಣ. ಸೊ 900 ಬೇಸಸ್ ಇದೆ, 1 2 3 4 5 ಈ ರೀತಿ ಟೋಟಲ್ ಆಗಿ ಎಷ್ಟಿದೆ 900 ಬೇಸಸ್ ಇದೆ. ಓಕೆನಾ? ಇಲ್ಲಿ ಸ್ಟಾಪ್ ಕೊಡೋಣ ಯಾವುದೂ ಇಲ್ಲ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಅಮೈನೋ ಆಸಿಡ್ ಕೋಡೆಡ್. ನೋಡಿ 3 ಬೇಸಸ್ ಸೇರಿಸಿ ಏನಾಗುತ್ತೆ, ಒಂದು ಅಮೈನೋ ಆಸಿಡ್ ಆಗುತ್ತೆ. ಸೊ ಹಾಗಾಗಿ 900/3 ಮಾಡ್ತೀವಿ, ನಮಗೆ ಇಲ್ಲಿ 300 ಆನ್ಸರ್ ಸಿಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಹೌ ಯು ನೀಡ್ ಟು ಕ್ಯಾಲ್ಕುಲೇಟ್. ದೆನ್ E. coli is allowed to grow for 40 minutes in a medium containing N15. N15 ಅಲ್ಲೇನೆ 40 ನಿಮಿಷ ಬೆಳಿಲಿಕ್ಕೆ ಬಿಟ್ಟಿದ್ದಾರೆ ಯಾವುದನ್ನ, E. coliನ. ದೆನ್
ದ ನಂಬರ್ ಆಫ್ N14 ಕಂಟೈನಿಂಗ್ DNA ವುಡ್ ಬಿ. ಸೊ ಹಂಗಂದ್ರೆ N14 ಇರುವಂತಹ DNA ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಏನಾಗುತ್ತೆ, N15 ಅಲ್ಲೇನೆ 40 ನಿಮಿಷ ಬೆಳ್ಸಕ್ ಬಿಟ್ಟಿದ್ದಾರೆ ಅಂತ ಅಂದ್ರೆ N14 ಅನ್ನುವಂಥದ್ದು ಬರೋದೇ ಇಲ್ಲ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ, ಝೀರೋ ಆನ್ಸರ್ ಆಗುತ್ತೆ. ಇಲ್ಲಿ ಈ ಕಾಂಪ್ಲಿಮೆಂಟ್ರಿ ಯಾವುದು ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ ಬೇಸಿಸ್ ಕ್ವೆಶನ್ ಯಾವ ರೀತಿ ಕೇಳ್ತಾರೆ ಅಂದರೆ ನೋಡಿ, 0th ಜನರೇಷನ್ ಅಲ್ಲಿ ಏನಾಗುತ್ತೆ, 0 ಜನರೇಷನ್ ಅಲ್ಲಿ ಎರಡೂ ಕೂಡ N15 ಇರುತ್ತೆ, N15 ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾದರೂ ಯಾವುದು ಹೆವಿ ಚೈನ್ ಇರೋದು ಎಷ್ಟು ಅಂತ ಕೇಳಿದರೆ ಅದು 2 ಆಗುತ್ತೆ. ಓಕೆನಾ. ದೆನ್ ಅಂದರೆ ಟೋಟಲ್ DNA ಎಷ್ಟು ಅಂತಂದರೆ 1 ಆಗುತ್ತೆ ಹೆವಿ ಚೈನ್ ಇರುವಂಥದ್ದು. ದೆನ್ ನೆಕ್ಸ್ಟ್ ಫಸ್ಟ್ ಜನರೇಷನಲ್ಲಿ ಏನಾಗುತ್ತೆ, ಫಸ್ಟ್ ಜನರೇಷನಲ್ಲಿ ಇಲ್ಲಿಂದ ತಗೊಂಡು N14ಗೆ ಹಾಕ್ತಾರೆ, ಯಾವುದು ಈಕೋಲೈ. ಸೊ ಹಾಗಾದರೆ ನೆಕ್ಸ್ಟ್ ಬರುವಂಥದ್ದು ಏನಾಗುತ್ತೆ, ಒಂದು DNA ಸ್ಟ್ರಾಂಡ್ N15 ಹಾಗೆ ಇರುತ್ತೆ, N15 ಹಾಗೆ ಇರುತ್ತೆ. ಇದಕ್ಕೆ ಹೊಸ DNA ಸ್ಟ್ರಾಂಡ್ ಯಾವುದರಿಂದ ಬರುತ್ತೆ, ದಟ್ ವಿಲ್ ಬಿ N14. ಸೊ ಏನಾಗುತ್ತೆ, N14 ಇಂದ ಇನ್ನೊಂದು ಬಂತು. ಓಕೆನಾ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಸೊ ಹೈಬ್ರಿಡ್ ಇರುವಂಥದ್ದು ಎಷ್ಟಿದೆ, 2 ಇದೆ. ಸೊ ಹೈಬ್ರಿಡ್ DNA ಎಷ್ಟಾಗುತ್ತೆ, 2 ಹೈಬ್ರಿಡ್ DNA ಇರುತ್ತೆ. ಓಕೆನಾ. ದೆನ್ ಸೆಕೆಂಡ್ ಜನರೇಷನಲ್ಲಿ ಏನಾಗುತ್ತೆ, ಮತ್ತೆ ಅದರಲ್ಲೇ ಸ್ಯಾಂಪಲ್ ತೆಗಿತಾರೆ, ದಟ್ ವಿಲ್ ಬಿ ಆಫ್ಟರ್ 40 ಮಿನಿಟ್ಸ್. ಸೊ ಇಲ್ಲಿ 20 ಮಿನಿಟ್ಸ್ ಮತ್ತೆ ಇನ್ನು 20 ಮಿನಿಟ್ಸ್ ಅಂತಂದ್ರೆ ಇಲ್ಲಿಗೆ 40 ಮಿನಿಟ್ಸ್ ಅಂತ ಅರ್ಥ. ಸೊ 40 ಮಿನಿಟ್ಸ್ ಅಲ್ಲಿ ಏನಾಗುತ್ತೆ, ಮತ್ತೆ ಇದೆ ಸ್ಪ್ಲಿಟ್ ಆಗುತ್ತೆ ನೋಡಿ. N15 ಮುಂಚೆ ಇರೋದು ಸ್ಪ್ಲಿಟ್ ಆಯ್ತಾ. ದೆನ್ N14 ಮುಂಚೆ ಇರೋದನ್ನು ಕೂಡ ಸ್ಪ್ಲಿಟ್ ಆಯಿತು. ಇದಕ್ಕೆ ಹೊಸದಾಗಿ ಬರಬೇಕು ಅಂತ ಅಂದರೆ ಸ್ಟ್ರಾಂಡ್ ಅದನ್ನು ಕೂಡ N14 ಇರುತ್ತೆ. ಸೊ ಹಾಗಾಗಿ N14 ಹೊಸ ಸ್ಟ್ರಾಂಡ್ ಬಂತು. ದೆನ್ ಇಲ್ಲಿನೂ ಕೂಡ N14 ಹೊಸ ಸ್ಟ್ರಾಂಡ್ ಬಂತು. ಸಿ N14 N15, ದೆನ್ N15 N14 ಇದು. ಓಕೆನಾ. ದೆನ್ N14 N15 ಅಂತ ಅಂದರೆ ಹೊಸದಾಗಿ ಬಂದಿರುವಂಥದ್ದು ಎಷ್ಟಾಗಿದೆ, 2 ಇದೆ. ಆಮೇಲೆ ಇದೇ ಥರನೇ ಇರುವಂಥ ಕಾಂಬಿನೇಷನ್ ಎಷ್ಟಿದೆ, 2 ಇದೆ. ಟೋಟಲ್ 4 ಇದೆ. ಓಕೆನಾ ಮಕ್ಕಳೇ. ಸೊ ಇಲ್ಲಿ ಟೋಟಲ್ ಆಗಿ ಎಷ್ಟಿದೆ, 4 ಇದೆ, 4 ಇದೆ. 4 ಅಲ್ಲಿ 2 ಏನಾಗುತ್ತೆ, ಹೈಬ್ರಿಡ್ ಇದೆ, 2 ಏನಾಗುತ್ತೆ, ಹೈಬ್ರಿಡ್ ಇದೆ. ಇನ್ನು 2 ಯಾವ ರೀತಿ ಇದೆ, ನ್ಯೂ DNA ಇದೆ. N14 ಇರುವಂಥದ್ದು ಎಷ್ಟಿದೆ, 2 ಇದೆ ನೋಡಿ. N14 ಇದೆರಡೂ ಕೂಡ N14 ಇದೆ. ಇಲ್ಲಿರುವಂಥದ್ದು N15 ಅಂತ ಅಂದರೆ ಹೈಬ್ರಿಡ್ ಇರೋದು 2 ಇದೆ, N15 ಇರೋದು 2 ಇದೆ. ಇನ್ನು N14 ಇರುವಂಥದ್ದು ಎಷ್ಟಿದೆ, 2 ಇದೆ. ಇದರಲ್ಲಿ ನಿಮಗೆ ಕೇಳ್ತಾರೆ 4th ಜನರೇಷನಲ್ಲಿ ಹೈಬ್ರಿಡ್ ಮತ್ತೆ ನ್ಯೂ ಸಿಂಥಸಿಸ್ ಆಗಿರುವಂಥದ್ದು ರೇಷಿಯೋ ಎಷ್ಟು ಅಂತ ಕೇಳ್ತಾರೆ. ಹೈಬ್ರಿಡ್ ಈಸ್ ಟು ನ್ಯೂ ರೇಷಿಯೋ ಎಷ್ಟು ಅಂತ ಕೇಳ್ತಾರೆ. 2:2 ದಟ್ ವಿಲ್ ಬಿ 1:1 ಅಂತ ಹೇಳ್ತೀರಾ. ಅದೇ ರೀತಿ ಮತ್ತೆ ಏನಾಗುತ್ತೆ, ಸಿ ಪ್ರತಿ ಸರಿನೂ ಇಂಟು 2 ಮಾಡ್ಕೊಂಡು ಹೋಗ್ತೀರಾ. ದೆನ್ ನೆಕ್ಸ್ಟ್ ಜನರೇಷನ್ಗೆ ಏನಾಗುತ್ತೆ, ಇಂಟು 2 ಅಂತ ಅಂದರೆ ಟೋಟಲ್ ಆಗಿ ಎಷ್ಟಾಗುತ್ತೆ, 4 ಇದ್ದಿದ್ದು ಎಷ್ಟಾಗುತ್ತೆ, 8 ಆಗುತ್ತೆ. ಸೊ ಈ 8 ಅಲ್ಲಿ ಮತ್ತೆ ಏನಾಗುತ್ತೆ, 2 ಮಾತ್ರ ಆಲ್ವೇಸ್ ಯಾವ ರೀತಿ ಉಳ್ಕೊಂಡು ಹೋಗುತ್ತೆ ಅಂದರೆ ಹೈಬ್ರಿಡ್ ಉಳ್ಕೊಂಡು ಹೋಗುತ್ತೆ. ಸೊ ಇನ್ ದಿಸ್ 8 2 will be hybrid and remaining 6 will be newly synthesized DNA. ಸೊ ರೇಷಿಯೋ ಏನಾಗುತ್ತೆ, 2:6 ಆಗುತ್ತೆ. ದಟ್ ವಿಲ್ ಬಿ 1:3 ರೇಷಿಯೋ ಆಯಿತು. ಅರ್ಥ ಆಯ್ತಾ. ದೆನ್ ಅದೇ ರೀತಿ ಮತ್ತೆ ನೆಕ್ಸ್ಟ್ ಜನರೇಷನಲ್ಲೂ ಕೂಡ ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಾಗಿದ್ಮೇಲೆ ನೆಕ್ಸ್ಟ್ ಜನರೇಷನ್ ಅಂತಂದರೆ ಇಲ್ಲಿಗೆ 40 ಮಿನಿಟ್ಸ್, ಇಲ್ಲಿಗೆ 60 ಮಿನಿಟ್ಸ್ ಅಂತಂದರೆ 80 ಮಿನಿಟ್ಸಿಗೆ ಎಷ್ಟಾಗುತ್ತೆ ನೋಡಿ. 80 ಮಿನಿಟ್ಸಿಗೆ ಮತ್ತೆ ಇಂಟು 2 ಮಾಡ್ತೀರಾ, 8 × 2 ಮಾಡ್ತೀರಾ, ಅವಾಗ ಎಷ್ಟು ಬರುತ್ತೆ, 16 ಬರುತ್ತೆ. ಆ 16ನಲ್ಲಿ ಹೈಬ್ರಿಡ್ ಎಷ್ಟಿರುತ್ತೆ, ನ್ಯೂ ಎಷ್ಟಿರುತ್ತೆ. ಓಕೆನಾ. ಸೊ ಆ ರೀತಿ ನಿಮಗೆ ಕ್ವಶನ್ ಕೇಳ್ತಾರೆ. ಸೊ ಇದು ಎಷ್ಟನೇ ಜನರೇಷನ್ ಆಯಿತು, ಸೆಕೆಂಡ್ ಜನರೇಷನ್. ಸೊ ದಿಸ್ ಇಸ್ ಸೆಕೆಂಡ್ ಜನರೇಷನ್ ಆ್ಯಂಡ್ ದಿಸ್ ಇಸ್ ಫಸ್ಟ್ ಜನರೇಷನ್. ಓಕೆನಾ. ಸೊ ಹಂಗಂದ್ರೆ 60 ಮಿನಿಟ್ಸ್ ಅಂತ ಅಂದರೆ ಎಷ್ಟು, ಇದು ಥರ್ಡ್ ಜನರೇಷನ್ ಅಂತ ಅರ್ಥ. ಓಕೆನಾ. ದೆನ್ 80 ಮಿನಿಟ್ಸ್ ಅಂತ ಅಂದರೆ ಎಷ್ಟು, ದಟ್ ವಿಲ್ ಬಿ 4th ಜನರೇಷನ್. ಸೊ ಹಂಗಂದ್ರೆ 4th ಜನರೇಷನಲ್ಲಿ ಹೈಬ್ರಿಡ್ ವರ್ಸಸ್ ನ್ಯೂ ಎಷ್ಟಾಗುತ್ತೆ ಅಂತಂದೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗೊತ್ತಾಯ್ತಾ. ಹೈಬ್ರಿಡ್ ವರ್ಸಸ್ ನ್ಯೂ, ಹೈಬ್ರಿಡ್ ಮತ್ತೆ ನ್ಯೂ ಸ್ಟ್ರಾಂಡ್ಸ್ ಎಷ್ಟಿರುತ್ತೆ ಅಂತಂದೇಳಿ ರೇಷಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ. ದೆನ್ ದ ಆವ್ರೇಜ್ ಲೆಂತ್ ಆಫ್ HNRNA ಇನ್ ಹ್ಯೂಮನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಆವ್ರೇಜ್ ಲೆಂತ್ ಅಂದರೆ ಇದು ಡೈರೆಕ್ಟ್ ಯಾವುದು ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಇನ್ ರಿಸಲ್ಟ್, ದಟ್ ವಿಲ್ ಬಿ 3000 ಬೇಸಸ್. ದೆನ್
ಇನ್ 125 ಅಮೈನೋ ಆಸಿಡ್ ಸೀಕ್ವೆನ್ಸ್ ಅಂತಂದ್ರೆ ಏನು, 125 ಅಮೈನೋ ಆಸಿಡ್ ಇದೆ. ಈ ರೀತಿ ಎಷ್ಟಿದೆ ಅಂತಂದ್ರೆ 125 ಅಮೈನೋ ಆಸಿಡ್ ಇದೆ. ಓಕೆ, ದೆನ್ 25th ಅಮೈನೋ ಆಸಿಡ್ ಇಸ್ ಮ್ಯೂಟೇಟೆಡ್ ಟು UAA. ಈ ರೀತಿ 25th ಇದೆ ಅಲ್ಲ, ಸೊ 25th ಅಮೈನೋ ಆಸಿಡ್ಗೆ ಏನು ಮಾಡಿದ್ದಾರೆ ಅಂದರೆ UAA ಅಂತಂದೇಳಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸೊ ಹಂಗಂದ್ರೆ ಏನಂತ ಅರ್ಥ, ಆ ಪಾಲಿಪೆಪ್ಟೈಡ್ ಆಫ್ 24 ಅಮೈನೋ ಆಸಿಡ್ ಚೈನ್ ಇಸ್ ಫಾರ್ಮ್. ಇದು ಕರೆಕ್ಟ್, ಯಾಕಂದರೆ 25th UAA ಅಂತಂದರೆ ಅಲ್ಲಿ ಏನಾಗುತ್ತೆ, ಸ್ಟಾಪ್ ಆಗಿಬಿಡುತ್ತೆ ಟ್ರಾನ್ಸ್ಲೇಷನ್ ಪ್ರಾಸೆಸ್. ಇಲ್ಲಿಂದ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಆಗೋದಿಲ್ಲ. ಸೊ ಹಾಗಾಗಿ ಟೋಟಲ್ ಆಗಿ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ, 24 ಅಮೈನೋ ಆಸಿಡ್ ಇರುವಂತಹ ಪ್ರೋಟೀನ್ ಚೈನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಟ್ಸ್ ವೈ ಎ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಗೊತ್ತಾಯ್ತಾ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ದೆನ್ ನೆಕ್ಸ್ಟ್, ಆವ್ರೇಜ್ ನಟಾಲಿಟಿ ರೇಟ್ ಇನ್ ಆರ್ ವಿಲೇಜ್ ಈಸ್ 25. ನೋಡಿ, ನಟಾಲಿಟಿ ಅಂತ ಅಂದ್ರೆ ಇದು ನಿಮಗೆ ಫಾರ್ಮುಲಾ ಗೊತ್ತಿದೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಇದು ಕೊಟ್ಟಿದ್ದಾರೆ 25, ಮತ್ತೆ ಮಾರ್ಟಾಲಿಟಿ ಎಷ್ಟು ಕೊಟ್ಟಿದ್ದಾರೆ, ದಟ್ ವಿಲ್ ಬಿ 24 ಅಂತಂದ್ರೆ ಡೆತ್ ರೇಟ್, ಅದು ಬರ್ತ್ ರೇಟ್, ಇದು ಡೆತ್ ರೇಟ್. ದೆನ್ ಇಮಿಗ್ರೇಷನ್. ಓಕೆ, ಸೊ ಇಮಿಗ್ರೇಷನ್ ಎಷ್ಟಿದೆ, ಅದು 2 ಇದೆ. ದೆನ್ ಎಮಿಗ್ರೇಷನ್ ಎಷ್ಟಿದೆ, 3 ಇದೆ. ಸೊ ನಾವೇನು ಮಾಡಬೇಕು, ನಾರ್ಮಲ್ ಆಗಿ ಕೊಟ್ಟಿರುವಂತಹ ಫಾರ್ಮುಲಾನ ಯೂಸ್ ಮಾಡಬೇಕು. ದೆನ್ ಆ್ಯಡ್ ಆಗೋದು, ಪಾಪ್ಯುಲೇಷನಲ್ಲಿ ಆ್ಯಡ್ ಆಗೋದು ನಟಾಲಿಟಿ ಮತ್ತು ಇಮಿಗ್ರೇಷನ್, ಮೈನಸ್ ಪಾಪ್ಯುಲೇಷನಲ್ಲಿ ಏನು ಡಿಕ್ರೀಸ್ ಆಗುತ್ತಲ್ಲ ಅದು ಯಾವುದು, ಡೆತ್ ರೇಟ್ ಮತ್ತು ಇಮಿಗ್ರೇಷನ್. ಸೊ ಹಾಗಾಗಿ 25 + 2 ಮೈನಸ್ 24 + 2. ಸೊ ಹೆಂಗಾಗುತ್ತೆ, 27. ಓಕೆನಾ. ಡೆತ್ ರೇಟ್ ಎಷ್ಟು ಕೊಟ್ಟಿದ್ದಾರೆ, mortality is 24, emigration is 3, sorry. So this will be 3. So ನಮಗೆ ಏನು ಸಿಗುತ್ತೆ, ಆನ್ಸರ್ 0. ಓಕೆನಾ. ಸೊ 0 ಆನ್ಸರ್ ಸಿಗುತ್ತೆ. ಅಂದರೆ ಏನರ್ಥ, ನೆಟಾಲಿಟಿ ಮತ್ತು ಇಮಿಗ್ರೇಷನ್ನ ಪ್ಲಸ್ ಮಾಡ್ಕೋಬೇಕು, ಮತ್ತು ಮಾರ್ಟಾಲಿಟಿ ಮತ್ತು ಎಮಿಗ್ರೇಷನ್ನ ಪ್ಲಸ್ ಮಾಡ್ಕೋಬೇಕು, ಆಮೇಲೆ ಎರಡೂ ಕೂಡ ಮೈನಸ್ ಮಾಡ್ಕೋಬೇಕು. ಸೊ ನಮಗೆ ಆನ್ಸರ್ ಸಿಗುತ್ತೆ. ಸರಿನಾ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ದೆನ್ 30 joules of energy is trapped at producer level. Then how much energy will be available? ಪಿಕಾಕ್ ಪ್ರೊಡ್ಯೂಸರ್ ಲೆವೆಲಲ್ಲಿ 30 ಇದೆ, 30 ಜೌಲ್ಸ್ ಇಲ್ಲಿದೆ ಅಂತಂದರೆ ಪಿಕಾಕಿಗೆ ಬರೋಷ್ಟೊತ್ತಿಗೆ ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಸೊ 30 ಇಲ್ಲಿದೆ ಅಂತಂದರೆ 10% ಲಾ ಪ್ರಕಾರ ಏನಾಗುತ್ತೆ, ಸೊ ಇಲ್ಲಿ 3 ಆಗುತ್ತೆ, ದೆನ್ ಇಲ್ಲಿ 0.3 ಆಗುತ್ತೆ, ದೆನ್ ಇಲ್ಲಿ 0.03 ಆಗುತ್ತೆ. ಗೊತ್ತಾಯ್ತಾ. ಸೊ 0.03 ಜೌಲ್ಸ್ ವಿಲ್ ಬಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇದೇ ರೀತಿಯೇ ಮತ್ತೆ ಬೇರೆ ಕ್ವಶನ್ಸ್ನು ಕೂಡ ಕೇಳ್ತಾರೆ. ಗೊತ್ತಾಯ್ತಾ. ಸೊ ಸ್ಟಾರ್ಟಿಂಗ್ ಯಾವುದು ಪ್ರೊಡ್ಯೂಸರಿಗೆ ಇಷ್ಟಿತ್ತು, ನೆಕ್ಸ್ಟ್ ಮಿಡಲಲ್ಲಿ ಯಾವುದಾದ್ರೂ ಒಂದು ಟ್ರಾಫಿಕ್ ಲೆವೆಲಲ್ಲಿ ಕೇಳ್ತಾರೆ. ಸೊ ಅಲ್ಲಿಗೆ ಬರೋಷ್ಟೊತ್ತಿಗೆ ಎಷ್ಟಾಗುತ್ತೆ ಅಂತಂದೇಳಿ ಕೇಳ್ತಾರೆ. ಸೊ ನೀವೇನು ಮಾಡಬೇಕು, ಯಾವಾಗಲೂ 10% ಕಡಿಮೆ ಮಾಡ್ಕೊತ ಬರ್ತೀರ, ಆವಾಗ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆನಾ. ದೆನ್ ದ ಔಟ್ಕಮ್ ಆಫ್ ಕೆಲ್ವಿನ್ ಸೈಕಲ್. ನೋಡಿ, ಕೆಲ್ವಿನ್ ಸೈಕಲ್ ಮತ್ತು ನೆಕ್ಸ್ಟ್ ಅಂದರೆ ಫೋಟೋಸಿಂಥಸಿಸ್ ಮತ್ತು ರೆಸ್ಪಿರೇಷನಲ್ಲಿ ಬರುವಂಥ ಸೈಕಲ್ಸಿನ ಇನ್ಟೇಕ್ ಏನೇನಿತ್ತು ಮತ್ತು ಅದರಿಂದ ಬರುವಂಥ ಪ್ರಾಡಕ್ಟ್ ಏನು ಅಂತಂದೇಳಿ ನೀವು ಒಂದು ಕಡೆ ಬರೆದು ಇಟ್ಕೊಳ್ಳಿ. ಓಕೆನಾ. ಸೊ ಅದರಿಂದ ಕ್ವೆಶನ್ಸ್ ಕೇಳ್ತಾರೆ. ಸೊ ಇಲ್ಲೇನಂತ ಕೇಳಿದರೆ, ಕೆಲ್ವಿನ್ ಸೈಕಲಿಂದ ಬರುವಂಥ ಔಟ್ಕಮ್ ಏನು, ಕೆಲ್ವಿನ್ ಸೈಕಲಲ್ಲಿ ಯೂಸ್ ಆಗುವಂಥ ATP ಎಷ್ಟು, 18 ATP ಮತ್ತು 12 NADP ಫಾರ್ 6 ಕಾರ್ಬನ್ ಡೈಆಕ್ಸೈಡ್. ಅದರಿಂದ ಏನು ಬರುತ್ತೆ, 1 ಗ್ಲೂಕೋಸ್ ಬರುತ್ತೆ, 18 ADP ಬರುತ್ತೆ, 12 NADP ಬರುತ್ತೆ. ಓಕೆನಾ. ಸೊ ಹಾಗಾಗಿ ಡಿ ವಿಲ್ ಬಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಗೊತ್ತಾಗ್ತಿದೆ ನಮ್ಮ ಮಕ್ಕಳೇ. ಯೂಸ್ ಆಗೋದು ಬೇರೆ, ಯುಟಿಲೈಸ್ ಆಗೋದು ಬೇರೆ, ಅದರಿಂದ ಬರುವಂಥ ಪ್ರಾಡಕ್ಟ್ ಬೇರೆ. ಯೂಸ್ ಆಗೋದು ATP ಆದರೆ ಪ್ರಾಡಕ್ಟ್ ಏನಾಗುತ್ತೆ, ADP ಆಗುತ್ತೆ. ಗೊತ್ತಾಗ್ತಿದೆನಾ. ಸೊ ನೀವು ಕರೆಕ್ಟಾಗಿ ಕ್ವೆಶನ್ ನೋಡಬೇಕು. ಔಟ್ಕಮ್ ಅಂತ ಕೇಳಿರೋದು ಕ್ವೆಶನಲ್ಲಿ. ದೆನ್ ರೆಸ್ಪಿರೇಟರಿ ಕ್ವೆಶನ್ ಗ್ಲೂಕೋಸ್ ಅಂತ ಕೇಳಿದರೆ ಈಸಿ 1 ಅಂತ ಬರೀತೀರಾ. ಸೊ ಅದೇ ರೀತಿ ಫ್ಯಾಟ್ಸ್ ಅಂತ ಕೇಳಿದರೆ, ಸೊ ಫ್ಯಾಟ್ಸ್ ಅಂತ ಕೇಳಿದರೆ 0.7. ದೆನ್ ಪ್ರೋಟೀನ್ ಅಂತ ಕೇಳಿದರೆ ದಟ್ ವಿಲ್ ಬಿ 0.9. ದೆನ್ ಯಾವುದಾದ್ರೂ ಆರ್ಗ್ಯಾನಿಕ್ ಆ್ಯಸಿಡ್ ಇತ್ತು ಅಂತಂದರೆ ದಟ್ ವಿಲ್ ಬಿ ಮೋರ್ ದ್ಯಾನ್ ಒನ್ ಇರುತ್ತೆ. ಓಕೆ. ದೆನ್ ನೆಕ್ಸ್ಟು ಎನೆರೋಬಿಕ್ ಅಂತ ಕೇಳಿದರೆ ಸೊ ಏನಾಗುತ್ತೆ ಅಂತ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅಂತ ತೊಗೊತೀವಲ್ಲ, ಸೊ ಇಲ್ಲಿ ಆಕ್ಸಿಜನ್ ಇರೋದಿಲ್ಲ. ಸೊ ಎನಿಥಿಂಗ್ x/0 ಏನಾಗುತ್ತೆ, ನಮಗೆ ಇನ್ಫಿನಿಟಿ ಸಿಗುತ್ತೆ. ಸೊ ಇನ್ಫಿನಿಟಿ ಅಂತ ಬರೀತೀರಾ. ದೆನ್ ಸಕ್ಯುಲೆಂಟ್ಸ್ ಅಂತ ಕೇಳಿದರೆ ಇದೇನು ಮಾಡುತ್ತೆ ಅಂತ ಅಂದರೆ ರಾತ್ರಿ ಏನು ಫೋಟೋಸಿಂಥಸಿಸ್ ಅಂದರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ರಾತ್ರಿ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಬಿಡ್ತಲ್ಲ ಅಷ್ಟು ಆಕ್ಸಿಜನ್ ಕೂಡ ಇಲ್ಲಿ ಯುಟಿಲೈಸ್ ಮಾಡ್ಕೊತಾನೆ ಇರುತ್ತೆ. ಸೊ ಅಲ್ಲಿ ಏನಾಗಲ್ಲ, ನಂಬರ್ ನಮಗೆ ಆ್ಯಕ್ಚುಲ್ ಆಗಿ ಸಿಗೋದಿಲ್ಲ ಎಷ್ಟು ಅಂತಂದೇಳಿ. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಸೊ ದಿಸ್ ವಿಲ್ ಬಿ 0. ಓಕೆನಾ ಮಕ್ಕಳೇ. ಸೊ ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಇದರಿಂದ ನಿಮಗೆ ನೆಕ್ಸ್ಟ್ ಕ್ವೆಶನ್ನ ಕೇಳ್ತಾರೆ. ಸೊ ಆ್ಯಸ್ ಯೂಶುವಲ್ ಇನ್ನೊಂದು ಯಾವುದು, ಗ್ಲೂಕೋಸ್ 1 ಅಂತಂದೇಳಿ ನೀವು ಬರೀತೀರ. ದೆನ್ ಅದರ ಬೇಸಿಸ್ ಮೇಲೆ ಕ್ವೆಶನ್ ಕೇಳಿದಾರೆ ನೋಡಿ. ಸಪೋಸ್ ಇಲ್ಲಿ ಏನಂತ ಹೇಳಿದ್ದಾರೆ, ದ ಪ್ರೊಸೆಸ್ ಆಫ್
consume in 145 molecules of oxygen, 145 oxygen, then 102 ಕಾರ್ಬನ್ ಡೈಆಕ್ಸೈಡ್. ಸೊ ಹಂಗಂದ್ರೆ ಆರ್ ಕ್ಯೂ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ದಟ್ ವಿಲ್ ಬಿ, ಇದು ಫ್ಯಾಟ್ ಆಗಿರೋದ್ರಿಂದ ಎಷ್ಟು ಸಿಗುತ್ತೆ ನಮಗೆ 0.7 ಸಿಗುತ್ತೆ. ಓಕೆ, then the number of ATP molecules utilized for the breakdown of one molecule of glucose during glycolysis. So ಒಂದು ಗ್ಲೂಕೋಸ್ ಒಳಗಡೆ ಬಂತು ಅಂದ್ರೆ ಎಷ್ಟು ATP ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಸ್ಟಾರ್ಟಿಂಗ್. ಸೊ ಸ್ಟಾರ್ಟಿಂಗಿಗೆ ಫಸ್ಟ್ ಸ್ಟೆಪ್ ಮತ್ತೆ ಥರ್ಡ್ ಸ್ಟೆಪ್ ಅಲ್ಲಿ ATP ಯೂಸ್ ಆಗುತ್ತೆ. ಸೊ ಹಾಗಾಗಿ 2 ATP ಅಂತ ಬರೀತೀರಾ. ಓಕೆನಾ, ನಾನು ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಂತ ಅಂದ್ರೆ 4 ಪ್ರೊಡ್ಯೂಸ್ ಆಗುತ್ತೆ ಟೋಟಲ್ ಆಗಿ, ಬಟ್ ಅದರಲ್ಲಿ 2 ಹೋಗುತ್ತೆ. ಸೊ ನೆಟ್ ATP ಎಷ್ಟು ಅಂತಂದ್ರೆ 2 ಅಂತ ಬರೀತೀರಾ. ಗ್ಲೈಕೋಲಿಸಿಸ್ ಅಲ್ಲಿ ನೆಟ್ ATP ವಿಲ್ ಬಿ 2. ಓಕೆ, ದೆನ್ ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಏನು ಅಂತಂದ್ರೆ ಜಸ್ಟ್ ಅ ಸೆಕೆಂಡ್. ಓಕೆ, ಸೊ ಏನಂದ್ರೆ ಹೌ ಮೆನಿ ಸ್ಪರ್ಮ್ಸ್ ಆ್ಯಂಡ್ ಓವಾ ವಿಲ್ ಬಿ ಪ್ರೊಡ್ಯೂಸ್ಡ್ ಫ್ರಮ್ 25 ಸ್ಪರ್ಮೆಟೋಸೈಟ್ಸ್ ಆ್ಯಂಡ್ 25 ಪ್ರೈಮರಿ oocytes ಅಂತ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿರೋ ಹಾಗೆ ಸ್ಪರ್ಮ್ಯಾಟೋಸೈಟ್ಸ್ ಅಥವಾ ಸ್ಪರ್ಮ್ಯಾಟೋಸೈಟ್ ಅಥವಾ ಸ್ಪರ್ಮ್ಯಾಟೋಗೋನಿಯಾ ಅಂತ ಅಂದ್ರೆ ಏನು, ದೇ ಆರ್ ಮದರ್ ಸೆಲ್ ಅಂತಂದ್ರೆ ಡಿಪ್ಲಾಯ್ಡ್ ಕಂಡೀಷನ್ ಇರುತ್ತೆ. ಸೊ ಇದರಿಂದ ಬರುವಂತಹ ಸ್ಪರ್ಮ್ಸ್ ಎಷ್ಟಾಗುತ್ತೆ ಅಂತಂದ್ರೆ 4 ಸ್ಪರ್ಮ್ಸ್ ಆಗುತ್ತೆ. ಓಕೆನಾ, ಸೊ ಹಾಗಾಗಿ 25 ಸ್ಪರ್ಮ್ಯಾಟೋಸೈಟ್ ಇದೆ ಅಂತ ಅಂದ್ರೆ ಎಷ್ಟಾಗುತ್ತೆ, ಸೊ 25 ಇಂಟು 4 ಮಾಡಿದ್ರೆ ನಮಗೆ 100 ಅಂತ ಆನ್ಸರ್ ಸಿಗುತ್ತೆ. ದೆನ್ ಊಗೋನಿಯಾ ಕಂಡೀಷನ್ ಏನಾಗುತ್ತೆ, ಊಗೋನಿಯಾ ಅಥವಾ oocyte ಕಂಡೀಷನ್ ಏನಾಗುತ್ತೆ, ಸೊ ದಟ್ ವಿಲ್ ಬಿ ಈಕ್ವಲ್ ಟು 1 ಎಗ್. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಸೊ 25 ಇದೆ ಅಂತ ಅಂದ್ರೆ ನಮಗೆ ಎಷ್ಟು ಬರುತ್ತೆ, 25 ಎಗ್ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ, ಸೊ ಸೇಮ್ ಲೈಕ್ ಪ್ಲಾಂಟ್ಸ್ಗೆ ನಾವು ಮೆಗಾಸ್ಪೋರೋಜೆನೆಸಿಸ್ ಮತ್ತು ಮೈಕ್ರೋಸ್ಪೋರೋಜೆನೆಸಿಸ್ ಕಾನ್ಸೆಪ್ಟಿಗೆ ಹೇಗೆ ಅಪ್ಲೈ ಮಾಡಿದ್ವಲ್ಲ ಅದೇ ರೀತಿ ಇಲ್ಲೂ ಕೂಡ. ಸೊ ಹಾಗಾಗಿ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ, 100 ಸ್ಪರ್ಮ್ಸ್ ಮತ್ತೆ 25 ಓವಾ ಪ್ರೊಡ್ಯೂಸ್ ಆಗುತ್ತೆ. ಗೊತ್ತಾಯ್ತಾ? ಸೊ 100 ಸ್ಪರ್ಮ್ಸ್ ಮತ್ತೆ 25 ಓವಾ, ಎಗ್ ಇನ್ ದ ಸೆನ್ಸ್ ಓವಾ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ದೆನ್ in which month of gestation the first movements of fetus and appearance of hair on its head is observed. ಸೊ ಇಲ್ಲಿ ನೀವು ಒಂದು ಏನು ತಿಳ್ಕೊಬೇಕು ಅಂತ ಅಂದ್ರೆ, ಮಂತ್ ಅಂತ ಅಂದ್ರೆ ಎಷ್ಟು ವೀಕ್ಸ್ ಅಂತ ತಿಳ್ಕೊಂತೀರಾ, 4 ವೀಕ್ಸ್. ಓಕೆನಾ, ಸೊ 1 ಮಂತಿಗೆ 4 ವೀಕ್ಸ್ ಆಗುತ್ತೆ. ದೆನ್ 3 ಮಂತ್ಸ್ ಸೇರಿದ್ರೆ ಒಂದು ಟ್ರೈಮಿಸ್ಟರ್ ಆಗುತ್ತೆ. ಓಕೆನಾ, ಸೊ ಹಂಗಂದ್ರೆ ಎಷ್ಟು ವೀಕ್ಸ್ ಸೇರಿದ್ರೆ ಒಂದು ಟ್ರೈಮಿಸ್ಟರ್, 1 ಮಂತಿಗೆ 4 ವೀಕ್ಸ್ ಅಂತಂದ್ರೆ 3 ಮಂತ್ಸಿಗೆ ಎಷ್ಟಾಗುತ್ತೆ, 12 ವೀಕ್ಸ್ ಅಂತ ಅಂದ್ರೆ ಎಷ್ಟಂತ ಅರ್ಥ, ದಟ್ ವಿಲ್ ಬಿ 1 ಟ್ರೈಮಿಸ್ಟರ್. ಸೊ ಈ ನಿಮಗೆ ಮೀನಿಂಗ್ ಗೊತ್ತಿತ್ತು ಅಂದ್ರೆ ಮಂತ್ ಅಂದ್ರೆ ಏನು, ಟ್ರೈಮಿಸ್ಟರ್ ಅಂದ್ರೆ ಏನು, ವೀಕ್ ಅಂದ್ರೆ ಏನು ಅಂತ ಗೊತ್ತಿದ್ರೆ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಇಲ್ಲಿ ಏನಾಗುತ್ತೆ, ಆನ್ಸರ್ ವಿಲ್ ಬಿ 5th ಮಂತ್. ಸೊ ಇದೇ ಅವ್ರೇನಾದ್ರು ವೀಕ್ಸ್ ಅಲ್ಲಿ ಕೊಟ್ಟಿದ್ರೆ ಏನಾಗ್ತಿತ್ತು, ಆನ್ಸರ್ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಮಂತ್ ಬದಲಿಗೆ ಅವ್ರೇನಾದ್ರು ವೀಕ್ ಅಂತ ಕೊಟ್ಟಿದ್ರೆ ಎಷ್ಟು ವೀಕ್ ಅಂತ ಹೇಳ್ತಾ ನೀವು ಹೇಳ್ತಾ ಇದ್ರಿ. ಓಕೆ, ಸೊ ದಟ್ ವಾಟ್ ವಿಲ್ ಬಿ ದ ಆನ್ಸರ್ ಫಾರ್ ದಿಸ್. ಓಕೆ, ಸೊ ಅಂದರೆ ಈ ರೀತಿ ಅವರು ನಿಮಗೆ ಚೇಂಜ್ ಮಾಡಿ ಕ್ವೆಶನ್ಸ್ನ ಕೇಳ್ತಾರೆ, ಆಪ್ಷನ್ಸ್ ಅಲ್ಲಿನೂ ಕೂಡ ಚೇಂಜ್ ಮಾಡಿರ್ತಾರೆ. ಸೊ ನಿಮಗೆ ಒಂದು ಏನಂತ ಗೊತ್ತಿರಬೇಕು, ಮಂತಿಗೆ ಏನು ವೀಕ್ ಅಂದರೆ ಏನು ಮತ್ತು ಟ್ರೈಮಿಸ್ಟರ್ ಅಂದರೆ ಏನು ಅಂತ ಗೊತ್ತಿದ್ರೆ ನಿಮಗೆ ಆನ್ಸರ್ ಮಾಡಲಿಕ್ಕೆ ಬರುತ್ತೆ. ಆ್ಯಂಡ್ ಕಾನ್ಸೆಪ್ಟ್ ಅಂತೂ ಗೊತ್ತಿರಲೇಬೇಕು, ಯಾವ ಮಂತಲ್ಲಿ, ಯಾವ ವೀಕಲ್ಲಿ, ಯಾವ ಟ್ರೈಮಿಸ್ಟ್ರಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ. ಓಕೆನಾ, ಸೊ ದ್ಯಾಟ್ ವಿಲ್ ಬಿ ದ ಮೆಥಡ್ ಟು ರೈಟ್ ದ ಆನ್ಸರ್. ದೆನ್ if in a normal menstruating woman menses occur on 5th April, then what will be the expected date of ovulation? ನೋಡಿ ಇವ್ರು ಏನು ಕೇಳ್ತಾ ಇದ್ದಾರೆ ಅಂತಂದರೆ 5th ಏಪ್ರಿಲಿಗೆ. ಓಕೆನಾ, ಸೊ 5th ಏಪ್ರಿಲಿಗೆ ಏನಂತ ಹೇಳಿದ್ದಾರೆ, 5th ಏಪ್ರಿಲ್ ಮೆನ್ಸಸ್ ಅಂತ ಅಂದರೆ ಮೆನ್ಸ್ಟ್ರುಯೇಷನ್ ಸ್ಟಾರ್ಟ್ ಆಗುತ್ತೆ ಅಂತೆ. ಓಕೆನಾ, ದೆನ್ ಓವ್ಯುಲೇಷನ್ ಎಷ್ಟನೇ ಡೇಗೆ ಆಗುತ್ತೆ ಅಂತ ಕೇಳ್ತಾರೆ. ಸೊ ನೀವು ಫಸ್ಟ್ ಡೇ ಅಂತಂದೇಳಿ ಏನಾದರೂ ತೊಗೊಂಡೆ, ಮಂತಿನ ಫಸ್ಟ್ ಡೇ ಅಂತಂದ್ರೆ ಏನಾದರೂ ತೊಗೊಂಡ್ರೆ ಏನಾಗುತ್ತೆ, 14th ಡೇಗೆ ಓವ್ಯುಲೇಷನ್ ಆಗುತ್ತೆ. 14th ಡೇಗೆ ಓವ್ಯುಲೇಷನ್ ಆಗುತ್ತೆ. ಸೊ ಇಲ್ಲಿ ಸ್ಟಾರ್ಟ್ ಆಗ್ತಿರೋದು 5th ಏಪ್ರಿಲ್ ಅಂತಂದ್ರೆ ಇಲ್ಲಿಂದ ನಾನು ನೆಕ್ಸ್ಟ್ 13 ಡೇಸ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಏನಾಗುತ್ತೆ, ದಟ್ ವಿಲ್ ಬಿ 18th ಏಪ್ರಿಲ್ ಆಗುತ್ತೆ. ಅಂದ್ರೆ ನಿಮಗೆ ಏನು ಕಾನ್ಸೆಪ್ಟ್ ಗೊತ್ತಿರಬೇಕು, ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಂತ ಗೊತ್ತಿದ್ರೆ ನೀವು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ನೆಕ್ಸ್ಟ್ ಯಾವುದೇ ಡೇ ಕೊಟ್ಟರು ಕೂಡ ಕ್ಯಾಲ್ಕುಲೇಟ್ ಮಾಡ್ತೀರಾ. ಓಕೆನಾ, ದೆನ್ in humans what is the ratio number of gametes produced from one male primary sex cell ಅಂತಂದ್ರೆ primary spermatogonia, then
ಇಲ್ಲಿ ಏನಂತ ಅಂದ್ರೆ ನಂಬರ್ ಆಫ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ಡ್ ಫ್ರಮ್ ಒನ್ ಫಿಮೇಲ್ ಪ್ರೈಮರಿ ಸೆಕ್ಸಲ್ ಅಂತಂದ್ರೆ oogonia ಅಂತ ಕೇಳ್ತಾರೆ. ಸೊ ಒಂದು ಸ್ಪೊಮ್ಯಾಟೋಗೋನಿಯಾದಿಂದ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಸ್ಪರ್ಮ್ಸ್? 4. ಒಂದು oogonia ಒಂದೇ ಹೂವು ಪ್ರೊಡ್ಯೂಸ್ ಆಗುತ್ತೆ. ಸೊ ದಟ್ಸ್ ವೈ 4:1 ವಿಲ್ ಬಿ ದ ರೇಷಿಯೋ. ಗೊತ್ತಾಯ್ತಾ? ದೆನ್ ನಿಮಗೆ ನೆಕ್ಸ್ಟ್ ಇಲ್ಲಿ ಹಾರ್ಡಿ ವಿನ್ಬರ್ಗ್ ಇಂದು ಕ್ವೆಶನ್ಸ್ ಕೇಳ್ತಾರೆ, ನ್ಯೂಮರಿಕಲ್ ಕ್ವೆಶನ್ಸ್. ಅದಕ್ಕೆ ಸಾಲ್ವ್ ಮಾಡೋಕ್ಕೆ ಇಲ್ಲಿರುವಂತಹ ಫಾರ್ಮುಲಾಸ್ ನಿಮಗೆ ಯೂಸ್ ಆಗುತ್ತೆ. ಸೊ ಏನಪ್ಪ ಫಾರ್ಮುಲಾ ಅಂತ ಅಂದರೆ, ಜಸ್ಟ್ ಅ ಸೆಕೆಂಡ್. ಸೊ ಫಾರ್ಮುಲಾ ನೋಡ್ಕೊಳ್ಳಿ. ಸೊ ಹಾರ್ಡಿ ವಿನ್ಬರ್ಗ್ ಈಕ್ವಿಲಿಬ್ರಿಯಂಲಿ ಫ್ರೀಕ್ವೆನ್ಸಿ ಆಫ್ ಹೋಮೋಸೈಗಸ್ ಡಾಮಿನೆಂಟ್ ಇಂಡಿವಿಜುವಲ್ ಏನಾಯಿತು? ಎ ಮತ್ತೆ ಅಥವಾ p² ಅಂತ ಡಾಮಿನೆಂಟ್ ಇಂಡಿವಿಜುವಲ್ ಅಂತ ಕೇಳಿದ್ರೆ, ಸೊ ಡಾಮಿನೆಂಟ್ ಅಂತ ಕೇಳಿದ್ರೆ ಹೋಮೋಸೈಗಸ್ ಡಾಮಿನೆಂಟ್ ಅಂತ ಕೇಳಿದ್ರೆ ಎ ಆಗುತ್ತೆ. ಅದೇ ಹೋಮೋಸೈಗಸ್ ರಿಸೆಸಿವ್ ಅಂತ ಕೇಳಿದ್ರೆ ಬಿ ಅಂತ ಆಗುತ್ತೆ. ಹೋಮೋಸೈಗಸ್ ರಿಸೆಸಿವ್ ವಿಲ್ ಬಿ ಬಿ. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಅಲ್ಲಿ ಅವ್ರು ಏನಾದ್ರು ಹೆಟ್ರೋಸೈಗಸ್ ಕಂಡಿಡಿರಿ ಅಂತ ಅಂದ್ರೆ AB ಅಥವಾ PQ ಅಂತ ಕಂಡೀಷನ್ ತಗೊಂತೀರಾ. ಓಕೆ, ಅಂದ್ರೆ ಯಾವ್ದು ಕೊಟ್ಟಿರ್ತಾರೆ AB ಅಂತ ಹೇಳಿ ಕ್ವೆಶನ್ ಅಲ್ಲಿ ಕೇಳಿದಾರ ಅಥವಾ PQ ಅಂತ ಕೇಳಿದಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ವಾಟ್ ಇಟ್ ವಿಲ್ ಬಿ 2AB ಮತ್ತೆ 2PQ ಅಂತ ನಾನು ಕ್ವೆಶನ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಸಾಲ್ವ್ ಮಾಡಿಸಿದಾಗ ಗೊತ್ತಾಗುತ್ತೆ. ಓಕೆನಾ? ನನ್ನ ಫ್ರೀಕ್ವೆನ್ಸಿ ಆಫ್ ಡಾಮಿನೆಂಟ್ ಅಲೀಲ್ ಬರೀ ಅಲೀಲ್ ಬಗ್ಗೆ ಕೇಳ್ತಾ ಇದಾರೆ ಅಂತಂದ್ರೆ ದಟ್ ವಿಲ್ ಬಿ A ಅಥವಾ P ಅಂತ. ಓಕೆ, ದೆನ್ ರಿಸೆಸಿವ್ ಅಲೀಲ್ ಅಂತ ಕೇಳ್ತಿದಾರೆ ಅಂದ್ರೆ B ಅಥವಾ Q ಅಂತ. ಇಟ್ಸ್ ಲೈಕ್ p² plus 2q² plus 2pq is equal to 1 ಅಂತಂದ್ರೆ a² plus b² plus 2ab is equal to 1 ಇದ್ದಂಗೆ. ಸೊ ಹಾಗಾಗಿ p ಎಲ್ಲೆಲ್ಲಿ ಬರುತ್ತೋ ಅಲ್ಲಲ್ಲಿ a ಅಂತ, ದೆನ್ q ಎಲ್ಲೆಲ್ಲಿ ಬರುತ್ತೋ ಅಲ್ಲಲ್ಲಿ b ಅಂತ ಹೇಳಿ ಕನ್ಸಿಡರ್ ಮಾಡಿರೋದು. ಓಕೆನಾ? ಸೊ ಮತ್ತೊಂದ್ಸರಿ ಹೇಳ್ತೀನಿ ನೋಡಿ, ಹೋಮೋಸೈಗಸ್ ಡಾಮಿನೆಂಟ್ ಇತ್ತು ಅಂತಂದ್ರೆ a ಅಥವಾ p² ಅಂದಂಗೆ. ದೆನ್ ಹೋಮೋಸೈಗಸ್ ರಿಸೆಸಿವ್ ಇತ್ತು ಅಂತಂದ್ರೆ BB ಅಥವಾ Q² ಇದ್ದಂಗೆ. ದೆನ್ ಹೆಟೆರೋಸೈಗಸ್ ಇಂಡಿವಿಜುವಲ್ ಅಂತ ಕೇಳಿದ್ರೆ AB ಅಥವಾ 2PQ ಅಂತ ಅಂದಂಗೆ. ದೆನ್ ಡಾಮಿನೆಂಟ್ ಅಲೀಲ್ ಬರೀ ಅಲೀಲ್ ಕೇಳ್ತಿದ್ದಾರೆ ಅಂತಂದ್ರೆ ಒಂದೇ A ಮತ್ತೆ P ಇರುತ್ತೆ. ದೆನ್ ರಿಸೆಸಿವ್ ಅಲೀಲ್ ಅಂತ ಕೇಳ್ತಿದ್ದಾರೆ ಅಂದ್ರೆ B ಮತ್ತೆ Q ಇರುತ್ತೆ. ಸೊ ಇನ್ನು ಮಿಕ್ಕಿರುವಂಥದ್ದು ನೋಡ್ಕೋಬೇಕಾಗಿರೋದು ಏನು? P plus Q is equal to 1 ಅಂತ, ದೆನ್ p² plus q² plus 2pq is equal to 1 ಅಂತಂದೇಳಿ ನೀವು ನೋಡ್ಕೊಂಡಿರ್ತೀರ. ಓಕೆ, ದೆನ್ ಈಗ ಇಲ್ಲಿ ಈ ರೀತಿ ಕ್ವಶನ್ಸ್ ಬರುತ್ತೆ. ಯಾವ ರೀತಿ? ಇನ್ನ ಪಾಪ್ಯುಲೇಷನ್ 800 ರಾಬಿಟ್ಸ್. ಸೊ ಟೋಟಲ್ ಆಗಿ ಏನಂತೆ 800 ರಾಬಿಟ್ಸ್ ಇದೆ. ಓಕೆನಾ? ಸೊ ಟೋಟಲ್ 800 ರಾಬಿಟ್ಸ್ ವಿಲ್ ಬಿ ದೇ. ದೆನ್ ಹಾರ್ಡಿ ವಿನ್ಬರ್ಗ್ ಈಕ್ವಿಲಿಬ್ರಿಯಂ ದ ಫ್ರೀಕ್ವೆನ್ಸಿ ಆಫ್ ರಿಸೆಸಿವ್ ಇಂಡಿವಿಜುವಲ್ಸ್ ವಾಸ್, ರಿಸೆಸಿವ್ ಇಂಡಿವಿಜುವಲ್ ಅಂತ ಕೇಳಿದ್ದಾರೆ. ಸೊ ರಿಸೆಸಿವ್ ಇಂಡಿವಿಜುವಲ್ ಇಲ್ಲಿ ನೋಡಿ, ರಿಸೆಸಿವ್ ಇಂಡಿವಿಜುವಲ್ ಅಂತ ಅಂದ್ರೆ ಏನು? BB ಮತ್ತೆ Q² ಅಂತ ಅರ್ಥ. ಗೊತ್ತಾಯ್ತಾ? ಸೊ ದಿಸ್ ವಿಲ್ ಬಿ Q² ಅಂತ ಅರ್ಥ. Q² ಎಷ್ಟಿದೆ? 0.16 ಇದೆ. ವಾಟ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ಹೆಟೆರೋಸೈಗಸ್ ಇಂಡಿವಿಜುವಲ್ ಅಂತಂದ್ರೆ ನಮಗೆ ಏನು ಕೇಳಿದ್ದಾರೆ ಇಲ್ಲಿ ನೋಡಿ. ಹೆಟೆರೋಸೈಗಸ್ ಅಂತ ಅಂದ್ರೆ ಏನು? 2PQ ಎಷ್ಟು ಅಂತ ಕೇಳಿರೋದು. ಓಕೆನಾ? ಸೊ ಮೀನ್ಸ್ 2PQ ಇಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್. ಓಕೆ, ಸೊ ನಮಗೆ ಒಂದೇ ಒಂದು ಇಲ್ಲಿ ಗೊತ್ತಿರುವಂಥದ್ದು ಏನು? Q² ಒಂದು ಗೊತ್ತಿದೆ, 2PQ ಕಂಡುಹಿಡಬೇಕು. ಸೊ ಟೋಟಲ್ ಆಗಿ ಯಾವುದು ಈಕ್ವೇಶನ್ ಅಲ್ಲಿ ಹಾಕಿದಾಗ 800 ಬರುತ್ತೆ. ಅಂದ್ರೆ p² plus q² plus 2pq is equal to 800 ಅಂತ ಬರುತ್ತೆ. ಸರಿನಾ? ಸೊ ನಾವಿಲ್ಲಿ ಏನ್ ಮಾಡ್ಕೋಬಹುದು? Q² ಕೊಟ್ಟಿದ್ದಾರೆ ಅಂತಂದ್ರೆ ನಮಗೆ ಇನ್ನೊಂದು ಫಾರ್ಮುಲಾ ಗೊತ್ತಿದೆ. ಏನಂತ? P plus Q is equal to 1 ಅಂತ ಗೊತ್ತಿದೆ. ಓಕೆ, ಸೊ ನಮಗೆ ಇಲ್ಲಿ Q² ಕೊಟ್ಟಿದ್ದಾರೆ. ಸೊ Q² is equal to 0.16 ಅಂತ ಅಂದ್ರೆ Q ಅಂತ ಅಂದ್ರೆ ಏನಾಗುತ್ತೆ? 0.16, ದಟ್ ವಿಲ್ ಬಿ 0.4 ಅಂತ ಆಗುತ್ತೆ. ಓಕೆನಾ? ದೆನ್ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಏನಾಗುತ್ತೆ? P plus Q is equal to 1 is nothing but what? Q is equal to 1 minus 0.4 ಆಗುತ್ತೆ. ಸಾರಿ, P is equal to 1 minus 0.4 ಆಗುತ್ತೆ. ಸೊ ನಮಗೆ ಇಲ್ಲಿ ಆನ್ಸರ್ ಏನು ಸಿಗುತ್ತೆ? ಸೊ ದಟ್ ವಿಲ್ ಬಿ 0.6 ಅಂತ ಸಿಕ್ತು. ಓಕೆನಾ? ಸೊ ನಮಗೆ ಏನು ಗೊತ್ತಾಯ್ತು? P is equal to 0.6 ಅಂತ ಗೊತ್ತಾಯ್ತು, Q is equal to 0.4 ಅಂತ ಗೊತ್ತಾಯ್ತು. ಸೊ ಇಲ್ಲಿ ಏನು ನಮಗೆ ಬೇಕಾಗಿದ್ದು? 2PQ ಬೇಕು. ಸೊ 2 into 0.6 into 0.4 ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮಗೆ ಏನು ಸಿಗುತ್ತೆ ಆನ್ಸರು? 0.48 ಸಿಗುತ್ತೆ. ಗೊತ್ತಾಗ್ತದೇನಾ? ಸೊ ದಟ್ ವಿಲ್ ಬಿ 0.48 ಆನ್ಸರ್. ಗೊತ್ತಾಯ್ತಾ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದು ಅಂತ? ಸೊ ಅವ್ರು ನಮಗೆ ಏನು ಕೇಳಿದ್ರು ಕ್ವೆಶನ್ ಅಲ್ಲಿ ಕೊಟ್ಟಿರುವಂಥದ್ದು ಏನು ಅಂತಂದ್ರೆ ಟೋಟಲ್ 800 ಇದೆ ಅಂತ ಹೇಳಿದ್ದಾರೆ ರಾಬಿಟ್ಸ್. ಇದರಲ್ಲಿ ರಿಸೆಸಿವ್ ಇಂಡಿವಿಜುವಲ್ಸ್ ಎಷ್ಟಿದೆ ಅಂದ್ರೆ Q². ರಿಸೆಸಿವ್ ಇಂಡಿವಿಜುವಲ್ ಅಂತ ಕೇಳಿದ್ದಾರೆ ಅಂದ್ರೆ Q². ರಿಸೆಸಿವ್ ಅಲೀಲ್ ಅಂತ ಇತ್ತು ಅಂತಂದ್ರೆ ದಟ್ ವಿಲ್ ಬಿ Q. ಗೊತ್ತಾಯ್ತಾ? ರಿಸೆಸಿವ್ ಅಲೀಲ್ ಇತ್ತು. ಡಾಮಿನೆಂಟ್ ಇಂಡಿವಿಜುವಲ್ ಅಂತ ಕೇಳಿದ್ರೆ ಏನಾಗ್ತಿತ್ತು? P² ಆಗ್ತಿತ್ತು. ಡಾಮಿನೆಂಟ್ ಅಲೀಲ್ ಅಂತ ಕೇಳಿದ್ರೆ P ಆಗ್ತಿತ್ತು. ಗೊತ್ತಾಯ್ತಾ? ಸೊ ಇದರಲ್ಲಿ ಹೆಟೆರೋಸೈಗಸ್ ಕಂಡಿಡಿರಿ ಅಂತ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿರುವಂಥದ್ದು Q² ಏನಂತ? 0.16 ಅಂತ. ಸೊ Q ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 0.4 ಬರುತ್ತೆ. ದೆನ್ P plus Q is equal to 1 ಅಂತಾನು ಗೊತ್ತು. ಸೊ ಹಾಗಾಗಿ ನಮಗೆ P ವ್ಯಾಲ್ಯೂನು ಕೂಡ ಗೊತ್ತಾಯ್ತು. ದೆನ್ P into Q ಮಾಡಿದ್ರೆ ಇಂಟು 2 ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಗೊತ್ತಾಯ್ತಾ?
Then the allele frequency of A and A in a population are 0.6 and 0.4 respectively. The expected frequency of heterozygous individual ಫ್ರೀಕ್ವೆನ್ಸಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವು ಇಲ್ಲಿ ಪರ್ಸೆಂಟೇಜ್ ತಗೋಬೇಕಾಗುತ್ತೆ. ಸೊ ಏನು ಅಂತಂದ್ರೆ ಪಿ ಮತ್ತೆ ಕ್ಯೂ ಅವರೇ ಕೊಟ್ಟಿದ್ದಾರೆ. 2 ಇಂಟು ಪಿ ಇಂಟು ಕ್ಯೂ, 2pq ಎಷ್ಟು ಅಂತ ಕೇಳಿದ್ದಾರೆ. ಹೆಟ್ರೋಸೈಗಸ್ ಅಂತ ಅಂದ್ರೆ ಏನು, 2pq, ದಟ್ ಈಸ್ ನಥಿಂಗ್ ಬಟ್ ವಾಟ್, 2pq. ಸೊ 2 ಇಂಟು ಪಿ ಎಷ್ಟು ಕೊಟ್ಟಿದ್ದಾರೆ, 0.6 ಕೊಟ್ಟಿದ್ದಾರೆ, ದಟ್ ಈಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಎ ಸ್ಮಾಲ್ ಎ ಅಂತಂದ್ರೆ ಇಲ್ಲಿ ಏನಂತ ಪಿ ಮತ್ತೆ ಕ್ಯೂ ಇದ್ದಂಗೆ. ಓಕೆನಾ. ದೆನ್ ಇದೆಷ್ಟು ಇಂಟು 0.4 ಇದ್ದಂಗೆ. ಸೊ ನಮಗೆ ಇಲ್ಲಿ ಏನಾಗುತ್ತೆ 0.48 ಆಗುತ್ತೆ. ಇಂಟು 100 ಮಾಡಿದರೆ ನಮಗೆ 48% ಸಿಕ್ಕೋಗುತ್ತೆ. ಗೊತ್ತಾಯ್ತಾ? ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ದೆನ್ ಐಡೆಂಟಿಫೈ ದ ಕರೆಕ್ಟ್ ಈಕ್ವೇಶನ್ ಫಾರ್ ಹಾರ್ಡಿ-ವಿನ್ಬರ್ಗ್ ಲಾ. ಸೊ ಹಾರ್ಡಿ-ವಿನ್ಬರ್ಗ್ ಲಾಗೆ ಈಕ್ವೇಶನ್ ಏನು, P + Q = 1 ಅಂತ ಬರೀತೀರಾ. ಓಕೆನಾ. ಸೊ ನಿಮಗೆ ಇದರಲ್ಲಿ ನಾನು ಕೇಳಿರುವಂತಹ ಕ್ವೆಶನ್ಸ್ ಕೆಲವೊಂದು ಮಧ್ಯದಲ್ಲಿ ಕ್ವೆಶನ್ಸ್ ಕೇಳಿದ್ದೀನಿ, ಅದನ್ನ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ದೆನ್ ಟೆಲ್ ಮಿ ದಟ್ ಹೌ ಮಚ್ ದಿಸ್ ವಿಲ್ ಬಿ ಯೂಸ್ಫುಲ್ ಟು ಯು. ಸೊ ನಿಮಗೆ ಎಷ್ಟು ಇದು ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಕಮೆಂಟ್ ಮಾಡಿ, ಸೊ ದಟ್ ನೆಕ್ಸ್ಟ್ ಯಾರಾದರೂ ಈ ವಿಡಿಯೋ ಓಪನ್ ಮಾಡಿದರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ದಿಸ್ ವಿಡಿಯೋ ಈಸ್ completely filled with a lot of tricks and many that is formulas. So shortcuts and formulas are completely filled in this video anta gottagbidutte, so that avaru ನೋಡ್ಬಿಟ್ಟು ಇದರಿಂದ ಯೂಸ್ ತಗೊಂತಾರೆ. ಓಕೆನಾ. ಸೊ ಇದೇ ರೀತಿ ಮತ್ತೆ ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತು ಅಂತ ಅಂದರೆ, ಅಥವಾ ನಿಮಗೆ ಯಾವುದಾದ್ರು ಕ್ವಶನ್ ಸಾಲ್ವ್ ಮಾಡೋಕ್ಕೆ ಬರಲಿಲ್ಲ ಅಂತ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು, ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಸೊ ಆಲ್ಮೋಸ್ಟ್ ನಿಮ್ಮ ಎಲ್ಲ ಕಮೆಂಟ್ನ ನೋಡಿ ನಿಮಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬಾಯ್.